ಪ್ರಕಟ ಆಗ್ತಾನಲ್ಲ, ಅವನು ಪ್ರತಾಪದೊಂದಿಗೆ ಪ್ರಕಟ ಆಗ್ತಾನೆ, ಅವನ ಮಹಿಮೆಯೊಂದಿಗೆ ಪ್ರಕಟವಾಗ್ತಾನೆ, ಅವನ ಕೃಪೆಯೊಂದಿಗೆ ಪ್ರಕಟ ಆಗ್ತಾನೆ, ಅವನು ಎಲ್ಲೆಲ್ಲ ಪ್ರಕಟ ಆಗ್ತಾನೆ. ಅಲ್ಲಿ ಸಮಥಿಂಗ್ ಏನೋ ದೇವ್ರು ಮಾಡಿರ್ತಾರೆ. ಹಲ್ಲೆಲೂಯ. ದೇವರು ಏನಾದರೂ ಒಂದು ಮಾಡಿರ್ತಾರ. ಇವತ್ತು ಕೂಡ ನಿನ್ನ ಜೀವನದಲ್ಲಿ ಸಭೆಯಲ್ಲಿ ದೇವರು ಏನಾದರೂ ಒಂದು ಮಾಡಲಿ. ಹಲ್ಲೆಲೂಯ. ಸರಿ, ಹೋದ ವಾರ ವಾಕ್ಯ ಓದಿದ್ವಿ, ಬಟ್ ಆ ವಾಕ್ಯದ ಒಳಗಡೆ ಹೋಗ್ಲಿಕ್ಕೆ ದೇವರ ಅನುಮತಿ ಕೊಟ್ಟಿಲ್ಲ. ದೇವರು ಬೇರೆ ಯುದ್ಧದ ಕುರಿತು, ಪ್ರಾರ್ಥನೆ ಯುದ್ಧದ ಕುರಿತು ಆ ಕಡೆಗೆ ದೇವರ ಆತ್ಮ ಕೊಂಡೋದ್ರು. ಆದರೆ ಆ ವಾಕ್ಯವನ್ನು ಮತ್ತೆ ಇವತ್ತು ನಾನು ಮುಡ್ತೀನಿ. ದೇವರ ಆತ್ಮ ಹೇಗೆ ಕರ್ಕೊಂಡು ಹೋಗ್ತಾರೋ ಅದು ಅವ್ರಿಗೆ ಸಂಬಂಧಪಟ್ಟಿದ್ದು. ನೀವೆಲ್ಲ ಪ್ರಾರ್ಥನೆ ಒಂದಿಗಿದ್ರೆ ಖಂಡಿತವಾಗಲು ನಾನೇನಾದರೂ ಹೊಂದಿಕೊಂಬೇಕೆಂಬ ಬಯಕೆ ದಾಹದಲ್ಲಿ ನೀವು ಬಂದಿದ್ರೆ ದೇವರ ಆತ್ಮ ಖಂಡಿತವಾಗಲು ನಿಮ್ಮನ್ನು ಮುಡ್ತಾನೆ. ದೇವರ ಆತ್ಮ ಖಂಡಿತವಾಗಲು ನಿಮ್ಮನ್ನು ತಾಕ್ತಾನೆ. ದೇವರ ಆತ್ಮ ಎಲ್ಲಿ ಇರ್ತಾನೋ ಅಲ್ಲಿ ಬಿಡುಗಡೆ ಉಂಟು. ಹಲ್ಲೆಲೂಯಾ. ದೇವರ ವಾಕ್ಯವೇ ಹೇಳ್ತದೆ, ನಿನ್ನ ಅಂತರ್ಭಾಗದಲ್ಲಿ ನಡೆಯುವುದನ್ನು ನೋಡಿ ನಿನ್ನ ಅಂತರ್ಭಾಗದಲ್ಲಿ ಪರಿಶುದ್ಧಾತ್ಮ ನರಳಾಡಬೇಕಂತೆ. ಹಲ್ಲೆಲೂಯಾ. ಪ್ರತಿ ಒಬ್ಬೊಬ್ಬರ ಹೃದಯದಲ್ಲಿ ಅಂತರ್ಭಾಗದಲ್ಲಿ ಪರಿಶುದ್ಧಾತ್ಮ ನಡೆದಾಡಬೇಕಂತೆ, ನರಳಾಡಬೇಕಂತೆ. ದೇವರ ವಾಕ್ಯ ಹೇಳ್ತದೆ, ನಿನ್ನ ಹೃದಯದಲ್ಲಿ ಪರಿಶುದ್ಧಾತ್ಮನ ನರಳುವಿಕೆಯನ್ನು ನೋಡಿ ತಂದೆಯಾದ ದೇವರು ಅವರುಗಳಿಗೆ ಪ್ರತಿಫಲವನ್ನು ಕೊಡ್ತಾನೆ. ಅಂದ್ರೆ ನಿನ್ನ ಹೃದಯದಲ್ಲಿ ಸಮಥಿಂಗ್ ಏನಾದರೂ ಇಟ್ಟುಕೊಂಡು ಇಲ್ಲಿ ಬರಬೇಕು. ಅಂದ್ರೆ ಕೆಟ್ಟ ಕಾರ್ಯ ಅಲ್ಲ, ಒಳ್ಳೆ ಕಾರ್ಯ. ದೇವರೇ, ಇಂಥ ಕಾರ್ಯ ಇವತ್ತು ನೀನು ನನ್ನ ಜೀವನದಲ್ಲಿ ಮಾಡಬೇಕು. ಇವತ್ತು ನಾನು ಬಂದ ಹಾಗೆ ಹಿಂದಿರುಗಿ ಹೋಗಬಾರದು. ಇವತ್ತು ನೀನು ನನ್ನನ್ನು ಮುಟ್ಟೋದಾದ್ರೆ ದೇವರೇ, ಅಪ್ಪ ಈಗೋ ಸ್ವಾಮಿ, ನಾನು ನಿನಗಾಗಿ ಎದ್ದೇಳ್ತೀನಿ, ನಾನು ನಿನಗಾಗಿ ಏನಾದರೂ ಮಾಡ್ತೀನಿ, ನಾನು ನಿನಗಾಗಿ ಡೆಡಿಕೇಶನ್ ಮಾಡ್ತೀನಿ. ನೀನು ನನ್ನೊಟ್ಟಿಗೆ ಮಾತಾಡೋದಾದ್ರೆ, ನೀನನ್ನು ಬಲಪಡಿಸೋದಾದ್ರೆ, ನೀನನ್ನು ತುಂಬಿಸೋದಾದ್ರೆ, ನೀನು ನನ್ನನ್ನು ಅಭಿಷೇಕ ಮಾಡೋದಾದ್ರೆ, ನೀನು ನನ್ನನ್ನು ದೇವರ ಆತ್ಮನ ವರಗಳಲ್ಲಿ ತುಂಬಿಸೋದಾದ್ರೆ ನಾನು ನಿನಗಾಗಿ ಎದ್ದೇಳ್ತೀನಿ, ನಾನು ನಿನಗಾಗಿ ಎದ್ದೇಳ್ತೀನಿ, ನಾನು ನಿನಗಾಗಿ ಪ್ರಕಾಶಿಸ್ತೀನಿ, ನಾನು ನಿನಗಾಗಿ ಎದ್ದು ಪ್ರಜ್ವಲಿಸ್ತೀನಿ ಅಂತ ಹೇಳಿ ನೀನ್ ಡೆಡಿಕೇಶನ್ ಮಾಡೋದಾದ್ರೆ ಪರಿಶುದ್ಧಾತ್ಮನ ಕಾರ್ಯ ನಿನ್ನ ಒಳಗಡೆ ನಡೀಲಿಕ್ಕೆ ಸಾಧ್ಯ. ಪ್ರೈಸ್ ದಿ ಲಾರ್ಡ್. ಸರಿ, ದೇವರು ಕೊಟ್ಟ ವಾಕ್ಯಗಳಿಗೆ ಪಟ್ಟಂತ ನಾವು ಹೋಗೋಣ. ಆದಿಕಾಂಡ 3ನೇ ಅಧ್ಯಾಯ 1ನೇ ವಾಕ್ಯ ಪಟ್ಟಂತ ಹೋದ್ರಿ. ಯೆಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ, ಉಂಟು ಮಾಡಿದಂತಹ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿ ಉಳ್ಳದಾಗಿತ್ತು, ಬಹು ಯುಕ್ತಿ ಉಳ್ಳದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು ಏನವ್ವ ತೋಟದಲ್ಲಿರುವ ಯಾವ ಮರದ ಹಣ್ಣನ್ನ ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು, ಸ್ತ್ರೀಯು ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಅದು ಬೇರೆ, ಈ ಮರ ಬೇರೆ, ಆ ಮರಗಳು ಬೇರೆ, ಈ ಮರ ಬೇರೆ. ಈ ಮರದ ಹಣ್ಣಿನ ವಿಷಯದಲ್ಲಿ ಇದನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದಳು. ಸಾಕು. ಹಲ್ಲೆಲೂಯ. ನಾನು ಲಾಸ್ಟ್ ಟೈಮ್ ಹೇಳಿದೆ, ಯಾವ ಮರದಲ್ಲಿ ಫಲ ಇರ್ತದೋ ಅಲ್ಲಿ ಆ ಮರಕ್ಕೆ ಭಯಂಕರ ಹೋರಾಟ ನಿಶ್ಚಯ. ಯಾವ ಮರ ಒಳ್ಳೆ ಫಲ ಇರ್ತದೋ ಫಲ ಬಿರುವಂತ ಮರಕ್ಕೆ ವಿರೋಧವಾಗಿ ಭಯಂಕರವಾದ ಹೋರಾಟ ಇರ್ತದೆ. ಎರಡನೇದಾಗಿ ನಾವು ತಿಳ್ಕೊಂತೀವಿ, ಕ್ರಿಶ್ಚಿಯನ್ ಆಗ್ಬಿಟ್ರೆ, ದೇವ್ರ ಮಕ್ಕಳ ಆಗ್ಬಿಟ್ರೆ, ಕ್ರೈಸ್ತರ ಆಗ್ಬಿಟ್ರೆ, ಸೈತಾನ ಫೈಟ್ ಮಾಡ್ತಾನೆ ಅಂತ ನಿಶ್ಚಯವಾಗಲೂ ಬರೆದಿಟ್ಟುಕೊಂಡ್ರೆ ನಾನು ಹೇಳುವಂತ ಮಾತು, ಸೈತಾನ ಎಲ್ಲರ ಹತ್ರ ಫೈಟ್ ಮಾಡಲ್ಲ. ಸೈತಾನ ಎಲ್ಲರ ಹತ್ರ ಫೈಟ್ ಮಾಡಲ್ಲ, ಯುದ್ಧ ಮಾಡಲ್ಲ, ಹೋರಾಟ ಮಾಡಲ್ಲ. ಸೈತಾನ ಹೋರಾಟ ಮಾಡೋದು ಯಾರ ಹತ್ರ ಗೊತ್ತಾ? ಯಾರು ದೇವರ ವಾಕ್ಯಗಳನ್ನ ಕೇಳಿ ದೇವರ ವಾಕ್ಯದಂತೆ ಕೈಗೊಂಡು ದೇವರ ನಿಯಮವನ್ನು ಪಾಲಿಸಿ ಪರಿಶುದ್ಧರಾಗಿ ನಡೀತಾರೋ ಅವರಿಗೆ ವಿರೋಧವಾಗಿ ಅವನು ಫೈಟ್ ಮಾಡೋದು. ಕೆಲವು ಜನರು ಹೇಳ್ತಾರೆ, ಅಯ್ಯೋ ಸೈತಾನ ತುಂಬಾ ಫೈಟ್ ಮಾಡ್ತಾರೆ. ಅವ್ರ ಸ್ವಭಾವ ಒಂದು ಬದಲಾಗಿರಲ್ಲ, ಅವ್ರ ನಡವಳಿಕೆ ಒಂದು ಬದಲಾಗಿರಲ್ಲ, ಅವ್ರ ಮಾತುಗಳು ಬದಲಾಗಿರಲ್ಲ, ಅವ್ರ ಚಿಂತೆ ಬದಲಾಗಿರಲ್ಲ, ಅವರ ಒಡನಾಟಗಳು ಯಾವುದು ಬದಲಾಗಿರಲ್ಲ.
100 ಭಾಗದಲ್ಲಿ 2 ಭಾಗ ಏನೋ ಒಂದ್ ಸ್ವಲ್ಪ ಹಂಗಂಗೆ ಬದಲಾಗಿರುತ್ತೆ ಅಷ್ಟೇ. ಮಿಕ್ಕಿದ್ದು 98 ಭಾಗ ಎಲ್ಲ ಲೋಕನೇ, ಎಲ್ಲ ಪ್ರಪಂಚನೇ, ಎಲ್ಲ ಜಗತ್ತೇ, ಎಲ್ಲ ಸೈತಾನಿಗೆ ಸಂಬಂಧಪಟ್ಟ ಕಾರ್ಯಗಳೇ. ಅಂತವ್ರು ಹೇಳ್ತಾರೆ, ಅಯ್ಯೋ ಎಷ್ಟು ಹೋರಾಟ ಗೊತ್ತಾ, ಅಲ್ಲೆಲ್ಲೂಯ್ಯ, ಎಷ್ಟು ನಮಗೆ ಹೋರಾಟ ಗೊತ್ತಾ, ಅಲ್ಲೆಲ್ಲೂಯ್ಯ. ನಿಜವಾದ ಹೋರಾಟ ಅವ್ರಿಗಲ್ಲ. ನಿಜವಾದ ಹೋರಾಟ ಯಾರಿಗಪ್ಪ ಅಂದ್ರೆ ಪರಿಶುದ್ಧರಾಗಿ ದೇವರ ಮಾತುಗಳನ್ನು ಕೈಗೊಂಡು ದೇವರ ನಿಯಮದ ಪ್ರಕಾರವಾಗಿ ನಡೆಯುವಂತ ದೇವರ ಮಕ್ಕಳಿಗೆ ವಿರೋಧವಾಗಿ ಸೈತಾನ ಯುದ್ಧ ಮಾಡ್ತಾನೆ. ಅದಕ್ಕೆ ದೇವರು ಗೊತ್ತು, ಎಲ್ರಿಗೂ ದೇವರು ಹೇಳಿಲ್ಲ. ದೇವರ ಮಕ್ಕಳಿಗೆ ದೇವರು ಹೇಳ್ತಾರೆ, ಎಫೆಸ ಬರೆದಂತ ಆ ಒಂದು ಪತ್ರಿಕೆಯಲ್ಲಿ 6ನೇ ಅಧ್ಯಾಯದಲ್ಲಿ, ನೀವು ದೇವರ ಸರ್ವಾಯುಧಗಳನ್ನು ಧರಿಸ್ಕೊಳ್ರಿ. ನೀವು ದೇವರ ಯಾವುದು ಆಯುಧ ಅಲ್ಲ, ವಾಕ್ಯ ಸ್ಪಷ್ಟವಾಗಿ ಮೆನ್ಷನ್ ಮಾಡ್ತದೆ, ದೇವರ ಸರ್ವಾಯುಧ. ದೇವರ ಸರ್ವಾಯುಧಗಳನ್ನ ಧರಿಸ್ಕೊಳ್ರಿ. ಯಾಕೆ ಅಂದ್ರೆ ನೀವು ಹೋರಾಡೋದು ಮನುಷ್ಯರೊಟ್ಟಿಗಲ್ಲ, ಮಾಂಸದೊಟ್ಟಿಗೂ ಅಲ್ಲ, ರಕ್ತದೊಟ್ಟಿಗೂ ಅಲ್ಲ. ನೀವು ಹೋರಾಡುವಂಥದ್ದು ಅಂಧಕಾರ ಶಕ್ತಿಗಳ ಮೇಲೆ. ಅಲ್ಲೆಲ್ಲೂಯ್ಯ. ನೀವು ಹೋರಾಡೋದು ಅಂಧಕಾರ ಶಕ್ತಿಗಳ ಮೇಲೆ, ದೇಶಾಂತರಗಳ ಶಕ್ತಿಗಳ ಮೇಲೆ, ಸೈತಾನನ ಗುಲಾಮರ ಶಕ್ತಿಗಳ ಮೇಲೆ ನೀವು ಯುದ್ಧ ಮಾಡೋರಾಗಿದ್ದೀರಿ. ಯಾಕೆಂದ್ರೆ ದೇವರು ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಸೈತಾನನು ಕಡೇ ದಿನದಲ್ಲಿ, ದೇವರ ವಾಕ್ಯ ಹೇಳ್ತದೆ, ಸೈತಾನನು ಕಡೇ ದಿನದಲ್ಲಿ ತನ್ನ ಬಲವನ್ನ ಮೀರಿ ಕೃತ್ಯಗಳು ಮಾಡ್ತಾನಂತೆ. ಅರ್ಥ ಆಗ್ತಾ ಇದೆಯಾ? ಸೈತಾನನು ಕಡೇ ದಿನಗಳಲ್ಲಿ ತನ್ನ ಬಲ ಮೀರಿ ದೇವರ ಮಕ್ಕಳಿಗೆ ವಿರೋಧವಾಗಿಯೂ, ದೇವರ ಚಿತ್ತದ ಪ್ರಕಾರವಾಗಿ, ದೇವರ ನಿಯಮದ ಪ್ರಕಾರವಾಗಿ ನಡೆಸಲ್ಪಡುವಂತಹ ಸಭೆಗೂ ವಿರೋಧವಾಗಿಯೂ, ಸೇವೆಗೆ ವಿರೋಧವಾಗಿಯೂ, ಸೇವಕನ ಕುಟುಂಬಕ್ಕೆ ವಿರೋಧವಾಗಿಯೂ ಕಡೇ ದಿನದಲ್ಲಿ ಅವನು ಬಲ ಮೀರಿದ ಯುದ್ಧಗಳನ್ನ, ಹೋರಾಟಗಳನ್ನ ಮಾಡ್ತಾನೆ ಅಂತೇಳಿ ಮತ್ತಿನ್ನೊಂದು ಕಡೆಗೆ ವಾಕ್ಯ ದೇವರು ಹೇಳ್ತಾರೆ, ಈ ಲೋಕದಲ್ಲಿ ಇರುವವನಿಗಳಿಗಿಂತ, ಈ ಲೋಕದಲ್ಲಿ ಇರುವವನಿಗಿಂತ ನಿನ್ನ ಒಳಗಡೆ ಇರುವಂತ ದೇವರು ಹೆಚ್ಚಿನವನಾಗಿದ್ದಾನೆ. ನಿನ್ನ ಒಳಗಡೆ ಇರುವಂತ ದೇವರು ದೊಡ್ಡವನಾಗಿದ್ದಾನೆ. ಅಲ್ಲೇಲೂಯ್ಯ. ಮತ್ತಿಷ್ಟೆಲ್ಲ ಹೇಳಿದ್ರು ಕೆಲವು ಜನರು ಭಯ ಪಡ್ತಾ ಇದ್ರು. ಭಯ ಪಡುವಾಗ ಮತ್ತೆ ದೇವರು ಹೇಳ್ತಾರೆ, ಇಲ್ಲಿ ನೋಡಿ ಬೀಗಕ್ಕೆ ನನ್ನ ಕೈಲಿದೆ. ಇಷ್ಟೆಲ್ಲ ಹೇಳಿದ್ರು ಕೆಲವು ವಿಶ್ವಾಸಿಗಳು, ಕೆಲವು ಸೇವಕರುಗಳು, ಕೆಲವು ಶಿಷ್ಯರು ಭಯ ಪಡ್ತಾ ಇದ್ರು. ಆಗ ಯೇಸು ಸ್ವಾಮಿ, ಇದೋ ನನ್ನ ಕೈಲೇನಿದೆ, ಬೀಗದ ಕೈ, ಪ್ರತಿಯೊಂದರ ಬೀಗದ ಕೈ ನನ್ನಲ್ಲಿದೆ. ನೀನು ಅವುಗಳಿಗೆ ಭಯಪಡ ಅವಶ್ಯಕತೆ ಇಲ್ಲ. ನೀನು ಮಾಡಬೇಕಾಗಿರೋದು ಒಂದೇ ಒಂದು, ನನ್ನ ಸತ್ಯ ಮಾರ್ಗದಲ್ಲಿ ಸತ್ಯವನ್ನು ಧರಿಸಿಕೊಂಡು ನೀನು ನಡಿ. ಹಲ್ಲೆಲೂಯಾ. ನೀನು ನಡಿ. ನೀನ್ ನಡೆಯುವಾಗ ಅವನು ನಿನ್ನ ಒಳಗಡೆ ಇರ್ತಾನೆ. ಅವನು ನಿನ್ನ ಒಳಗಡೆ ಇದ್ರೆ ನೀನ್ ತಿಳ್ಕೊಳ್ಬೇಕು, ಈ ಲೋಕದಲ್ಲಿರುವ ಎಲ್ಲ ಶಕ್ತಿಗಳಿಗಿಂತಲೂ, ಎಲ್ಲ ಹೋರಾಟಗಳಿಗಿಂತಲೂ, ಎಲ್ಲ ಸಮಸ್ಯೆಗಳಿಗಿಂತಲೂ, ಎಲ್ಲ ಬಲಹೀನಗಳಿಗಿಂತಲೂ ಅವನು ದೊಡ್ಡವನು, ಅವನು ಹೆಚ್ಚಿನವನು, ಅವನು ನಿನ್ನ ಒಳಗಡೆ ಇದ್ದಾನೆ. ಹಲ್ಲೆಲೂಯಾ. ಪಕ್ಕದಲ್ಲಿ ಇರೋದು ಬೇರೆ, ಒಳಗಡೆ ಇರೋದು ಬೇರೆ. ಹಲ್ಲೆಲೂಯಾ. ಪಕ್ಕದಲ್ಲಿ ಇರೋದು ಬೇರೆ, ಒಳಗಡೆ ಇರೋದು ಬೇರೆ. ನಾವು ಫೋನ್ ಯಾವಾಗಲೂ ಏನ್ ಮಾಡ್ತೀವಿ, ಪಕ್ಕದಲ್ಲಿ ಇಟ್ಕೊಳ್ತೇವೆ. ಕೆಲವೊಮ್ಮೆ ಏನ್ ಮಾಡ್ತೀವಿ, ಪಕ್ಕದಲ್ಲಿ ಇಟ್ಕೊಂಡಿದ್ರು ಕೂಡ ಕೆಲವೊಮ್ಮೆ ಫೋನ್ ಮರೆತು ಹೋಗ್ಬಿಡ್ತೀವಿ. ಯಾಕೆ ಅಂದ್ರೆ ಫೋನ್ ಮರಿದಿರ ನಾವು ಪಾಕೆಟ್ನಲ್ಲೋ, ಬ್ಯಾಗ್ನಲ್ಲೋ, ಕೈಯಲ್ಲೋ ಇಟ್ಕೊಂಡು ಹೋದ್ರೆ ಜೊತೆನಲ್ಲಿ ಫೋನ್ ಇರ್ತದೆ. ಬೈ ಚಾನ್ಸ್ ನಾನು ಮರ್ತೋಗ್ಬಿಟ್ಟೆ ಅಂದ್ರೆ ಫೋನ್ ಬರಲ್ಲ, ಅಲ್ಲೇ ಇರ್ತದೆ. ಯಾಕೆ, ಅದನ್ನ ಪಕ್ಕದಲ್ಲಿ ಇಟ್ಕೊಂಡಿದ್ದೀವಿ, ನಾವು ಎತ್ಕೊಂಡು ಹೋದ್ರೆ ಅದು ಬರೋದು. ಅರ್ಥ ಆಗ್ತಾ ಇದೆಯಾ? ಪಕ್ಕದಲ್ಲಿ ಇರುವುದಕ್ಕೂ ಒಳಗಡೆ ಇರುವುದಕ್ಕೂ ವ್ಯತ್ಯಾಸ ಇದೆ. ಹಲ್ಲೆಲೂಯಾ. ಫೋನ್ ತಗೊಂಡು ಹೋದ್ರೇನೆ ನಮ್ಮ ಜೊತೆ ಅದು ಬರುತ್ತೆ. ನಾವು ಮರೆತು ಅಲ್ಲೇ ಬಿಟ್ಬಿಟ್ವಿ ಅಂದ್ರೆ ಅದು ಅಲ್ಲೇ ಇರ್ತದೆ. ಬಟ್ ಯೇಸು ಹೇಳ್ತಾರೆ, ಈ ಲೋಕದಲ್ಲಿ ಇರೋವನಿಗಿಂತಲೂ ನಿಮ್ಮ ಒಳಗಡೆ ಇರೋವನು, ನಿಮ್ಮ ಜೊತೆಯಲ್ಲಿ ಇರೋವನು ದೊಡ್ಡವನಾಗಿದ್ದಾನೆ.
ಅಂದ್ರೆ ದೇವರು ನಾನು ನಿಮ್ಮ ಪಕ್ಕದಲ್ಲಿ ಇದ್ದೀನಿ ಅಂತ ಹೇಳ್ತಾ ಇಲ್ಲ, ನಾನು ನಿಮ್ಮ ಒಳಗಡೆ ಇದ್ದೀನಿ. ಅರ್ಥ ಆಗೋರ್ಗೆ ಮಾತ್ರ ನಾನು ದೇವ್ರ ಸ್ತೋತ್ರ ಮಾಡ್ತೀನಿ. ದೇವ್ರ ಹೇಳ್ತಾರೆ, ನಾನು ನಿನ್ನ ಪಕ್ಕದಲ್ಲಿಲ್ಲ, ನಾನು ನಿನ್ನ ಒಳಗಡೆ, ಇನ್ಸೈಡ್, ನಾನು ನಿಮ್ಮ ಒಳಗಡೆ ಇದ್ದೀನಿ ಅಂತ ದೇವ್ರು ಹೇಳ್ತಾರ. ಅರ್ಥ ಏನು ಗೊತ್ತಾ? ಅವು ನಿನ್ನ ಒಳಗಡೆದ ನಿಮಿತ್ತವಾಗಿ ನೀನು ಮರೆತರೂ ಕೂಡ ಅವು ನಿನ್ನ ಮರೆಯಲ್ಲ. ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್. ದೇವರು ನಾನು ನಿನ್ನ ಪಕ್ಕದಲ್ಲಿ ಇರ್ತೀನಿ ಅಂತ ಹೇಳಿಲ್ಲ, ಅವ್ರು ಹೇಳ್ತಾರೆ ನಾನು ನಿನ್ನ ಒಳಗಡೆ ಇರ್ತೀನಿ. ಒಳಗಡೆ ಇದ್ರೆ ನೀನ್ ಎಲ್ಲೂ ಹೋದ್ರು ಅವನು ನಿನ್ ಜೊತೆನಲ್ಲಿ ಅಂತ. ಹಲ್ಲೆಲೂಯಾ. ದೇವರು ಹೇಳ್ತಾರೆ ನಾನು ನಿನ್ನ ಒಳಗಡೆ ಇದ್ದೀನಿ. ನಾನು ನಿನ್ನ ಒಳಗಡೆ ನಿಮಿತ್ತವಾಗಿ ನೀನು ಎಲ್ಲೂ ಹೋದ್ರು ಕೂಡ ನಾನು ನಿನ್ನ ಒಳಗಡೆ ಇದ್ದೀನಿ. ನೀನು ಎಲ್ಲೂ ಕುತ್ಕೊಂಡ್ರು ಕೂಡ ನಾನು ನಿನ್ನ ಒಳಗಡೆ ಇದ್ದೀನಿ. ನೀನು ಯಾವ ಊರಿಗೆ ಹೋಗಿದ್ರು ಕೂಡ ನಾನು ನಿನ್ನ ಒಳಗಡೆ ಇದ್ದೀನಿ. ಅಂದ್ರೆ ನೀನು ಈ ಪ್ರಪಂಚದ ಎಲ್ಲೇ ನೀನು ಹೋಗು, ನಾನು ನಿನ್ನ ಜೊತೆ ಇರ್ತೀನಿ. ನಾನು ನಿನ್ನ ಒಳಗಡೆ ಇರ್ತೀನಿ. ಹಲ್ಲೆಲೂಯಾ. ದೇವರು ಯಾರ ಜೊತೆನಲ್ಲಿ ಇರ್ತಾರೋ ಅವರ ಬಾಯಿಂದ ಮಾತ್ರವೇ ಈ ಪದಗಳು ಬರಲಿಕ್ಕೆ ಸಾಧ್ಯ. ನನ್ನ ಕಾಲು ಕಲ್ಲಿಗೆ ತಗಲದಂತೆ ಕಾಯ್ತಾನ. ಹಲ್ಲೆಲೂಯಾ. ನಾನು ಪರಸ್ಪರನ ಮೊರೆಯನ್ನ ಹೊಕ್ಕುವಾಗ ಸರ್ವಶಕ್ತನ ಆಶ್ರಯದಲ್ಲಿ ಇವತ್ತಿಗೂ ಕೂಡ ಸುರಕ್ಷಿತವಾಗಿದ್ದೀನಿ. ಯಾಕಂದ್ರೆ ನನ್ನ ನಡೆಯುವ ಒಂದೊಂದು ಹೆಜ್ಜೆಯಲ್ಲಿ ಅವನಿದ್ದಾನೆ. ನಾನು ನಡೆಯುವ ಒಂದೊಂದು ಹೆಜ್ಜೆಯಲ್ಲಿ ಅವನಿದ್ದಾನೆ. ಯಾಕಂದ್ರೆ ಅವನನ್ನ ನಾನು ಪಕ್ಕದಲ್ಲಿ ಇಟ್ಟುಕೊಂಡಿಲ್ಲ, ನಾನು ಅವನನ್ನ ಮನೇಲಿ ಇಟ್ಟುಕೊಂಡಿಲ್ಲ, ನಾನು ಅವನನ್ನ ನನ್ನ ಒಳಗಡೆ. ದೇವರನ್ನ ನಾನು ಎಲ್ಲೋ ಇಟ್ಟಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನೀವ್ ಹೇಳ್ರಿ, ನಿನ್ನ ಒಳಗಡೆ ದೇವರಿಗಿನ್ನ ಹೆಚ್ಚಿದಾಗಿ ಬೇರೆ ಏನಾದರೂ ಇದ್ರೆ, ನಿನ್ನ ಒಳಗಡೆ ಈ ದೇವರಿಗಿಂತ ಈ ಯೇಸುವಿಗಿಂತಲೂ ಹೆಚ್ಚಾಗಿ ಅಧಿಕವಾಗಿ ಏನಾದರೂ ನಿನ್ನ ಒಳಗಡೆ ಇದ್ರೆ ಅವನು ನಿನ್ನ ಒಳಗಡೆ ಇರ್ಲಿಕ್ಕೆ ಆಗಲ್ಲ. ಇನ್ನೊಂದು ಉದಾಹರಣೆ ಹೇಳ್ತೀನಿ ಕೇಳ್ರಿ. ಭಯಂಕರ ಬಿಸಿಲು. ಒಂದು ಹೊಸ ಕಾರ್ ತಗೊಳ್ರಿ. ಆ ಕಾರ್ನ ಬಿಸಿಲಲ್ಲಿ ಇಳಿಸ್ಬಿಟ್ಟು ನೀವು ಆ ಕಾರ್ ಒಳಗಡೆ ಹೋಗ್ಬಿಟ್ಟು ಎಲ್ಲ ಗ್ಲಾಸ್ ಕ್ಲೋಸ್ ಮಾಡ್ಕೊಂಡ್ಬಿಡ್ರಿ, AC ಆನ್ ಮಾಡಬೇಡ್ರಿ. ಅವಾಗ ಹೇಳ್ರಿ, ಏನೇ ಯಾದರು ನನ್ನ ಕರ್ಬಡೆ ಯಾದರು, ನಾನು ಕಾರಲ್ಲಿ ಇರ್ತೀನಿ, ನನಗೇನೂ ಭಯವಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಫುಲ್ಲು ಭಯಂಕರ ಬಿಸಿಲಿರುವ ಜಾಗದಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಆ ಕಾರ್ ಒಳಗಡೆ AC ಗಿಸಿ ಏನು ಆನ್ ಮಾಡಿದ್ರೆ ಎಲ್ಲ ಡೋರ್ ಕ್ಲೋಸ್ ಮಾಡಿ, ಗ್ಲಾಸ್ ಕ್ಲೋಸ್ ಮಾಡಿ, ಎಷ್ಟೊತ್ತರೆಗೂ ನಿನ್ನ ಒಳಗಡೆ ಕೂತ್ಕೊಳ್ಳೋಕೆ ಆಗ್ತದ? ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಒಂದು ಕಾರು, ಭಯಂಕರ ಬಿಸಿಲು, ಎಲ್ಲ ಡೋರ್ ಕ್ಲೋಸ್ ಮಾಡ್ಕೊಳ್ರಿ. ಆ ಡೋರ್ದ ಕಾರ್ದ ಗ್ಲಾಸ್ ಒಂದು ಚೂರು ಗ್ಯಾಪ್ ಕೊಡಿದ್ರೆ ಎಲ್ಲ ಕ್ಲೋಸ್ ಮಾಡ್ಕೊಳ್ರಿ. AC ಆನ್ ಮಾಡಬೇಡ್ರಿ. ಒಳಗಡೆ ಎಷ್ಟೊತ್ತವರೆಗೂ ನೀವು ಕೂತ್ಕೊಳ್ಳೋಕ್ಕಾಗತ್ತೆ? 1 ಅವರ್. 1 ಅವರ್ ಮೇಲೆ ಕೂತ್ಕೊಂಡ್ರೆ ಏನ್ ಅನುಭವ ಆಗುತ್ತೆ? 1 ಅವರ್ ಆದ್ಮೇಲೆ ಉಸಿರು ಕಟ್ಟ ಅನುಭವ ಆಗುತ್ತೆ. ಇದಕ್ಕಿದಕ್ಕೆ ಮೈಯಲ್ಲಿರೋ ಶಕ್ಕೆಲ್ಲ ಕಿತ್ಕೊಳ್ಳೋಕೆ ಪ್ರಾರಂಭ ಆಗುತ್ತೆ. ಅಂದ್ರೆ 1 ಅವರ್ ಮೇಲೆ ಉಸಿರು ಕಡಂಗ ಆಗ್ತಾ ಇದೆ. 1 ಅವರ್ ಮೇಲೆ ಕಾರ್ ಒಳಗಡೆ ಕುತ್ಕೊಳಕ್ ಆಗ್ತಾ ಇಲ್ಲ. ಯಾಕೆ ಕುತ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ ಒಳಗಡೆ ಭಯಂಕರ ಹಬೆ, ಗಾಳಿ ಓಡಾಡ್ತಾ ಇಲ್ಲ, ಯಾವ ಗಾಳಿ ಇಲ್ಲ, ಭಯಂಕರ ಬಿಸಿ ಗಾಳಿ ಫ್ರೆಶ್ ಆಗಿ ಬರ್ತಾ ಇಲ್ಲ, ಇರಕ್ಕಾಗಲ್ಲ. ಹಾಗೇನೆ ನಿನ್ ದೇವ್ರನ್ನ ನೀನು ಒಳಗಡೆ ಕರ್ಕೊಂಡ್ಬೇಕು ಅಂದ್ರೆ ಕಸ ಕಡ್ಡಿ ಧೂಳು ಗಲೀಜು ಎಲ್ಲ ಒಳಗಡೆ ಇಟ್ಕೊಂಡ್ಬಿಟ್ಟು ಬಾಪ ರಾ ಆವ್ ಅಂದ್ರೆ ಬರಲ್ಲ. ಬಂದ್ರು ಕೂಡ ಜಾಸ್ತಿ ಹೊತ್ತಿರಕ್ಕಾಗಲ್ಲ. ಹಲ್ಲೆಲೂಯಾ. ನಮ್ಮ ಹೃದಯ, ಈ ದೇಹವೆಂಬ ಮನೆ ಪೂರ್ತಿಯಾಗಿ ದೇವರಿಗೆ ಖಾಲಿಯಾಗಿಟ್ರೆ
ಅವನು ಬರುವಾಗ ಸಮಥಿಂಗ್ ತಗೊಂಡ್ ಬರ್ತಾನೆ. ಪ್ರೈಸ್ ದಿ ಲಾರ್ಡ್. ನಿನ್ನ ಈ ದೇಹ ಪರಿಶುದ್ಧವಾಗಿ ಕಾಪಾಡಿಕೊಂಡು, ಈ ದೇಹವನ್ನು ಯಾವ ಅಶುದ್ಧ ಕಾರ್ಯಗಳಿಲ್ಲದಂತೆ ಪರಿಶುದ್ಧವಾಗಿ ಎಂಟಿಯಾಗಿ ಖಾಲಿಯಾಗಿ ನೀನು ಇಟ್ಟುಕೊಂಡ್ರೆ ಅವನು ಬರ್ತಾನೆ. ಅವನು ಬಂದ್ರೆ ಸುಮ್ಮನೆ ಬರಲ್ಲ, ಕೆಲವು ಕೃಪೆ ಒಂದಿಗೆ ಬರ್ತಾನೆ. ಅವನು ನಿನ್ನ ಒಳಗೆ ಬರುವಾಗ ಕೆಲವು ಕೃಪೆ ಒಂದಿಗೆ ಬರ್ತಾನೆ, ಕೆಲವು ಮಹಿಮೆ ಒಂದಿಗೆ ಬರ್ತಾನೆ, ಕೆಲವು ಅಧಿಕಾರದೊಂದಿಗೆ ಬರ್ತಾನೆ, ಕೆಲವು ಅಭಿಷೇಕದೊಂದಿಗೆ ಬರ್ತಾನೆ. ಅವನ ಮಹಿಮೆ ಒಂದಿಗೆ ಬರುವಾಗ, ಅವನ ಕೃಪೆ ಒಂದಿಗೆ ಬರುವಾಗ, ಆ ಕೃಪೆ ಆ ಮಹಿಮೆ ನಿನ್ನಿಂದ ಹೊರಗಡೆ ಬರುತ್ತೆ. ಹಲ್ಲೆಲೂಯಾ. ಇನ್ನೊಂದು ಕಡೆಗೆ ದೇವರು ಹೇಳ್ತಾರೆ, ನೀವು ನನ್ನನ್ನ ಅಥವಾ ನೀವು ಬೇರೆ ನನಗಿಂತಲೂ ಬೇರೆವುಗಳನ್ನು ಅಧಿಕವಾಗಿ ಏನ್ ಮಾಡಬಾರ್ದು. ನನಗಿಂತಲೂ ನೀವು ಬೇರೆವುಗಳನ್ನ ಅಧಿಕವಾಗಿ ಪ್ರೀತಿ ಮಾಡೋದಾದ್ರೆ ಅದು ವಿಗ್ರಹ ಆರಾಧನೆ. ಹಲ್ಲೆಲೂಯಾ. ಇದು ನಾನು ಹೇಳಿಲ್ಲ, ದೇವರ ವಾಕ್ಯ ಹೇಳ್ತದೆ. ನಿನಗೆ ಜೀವ ಕೊಟ್ಟ, ನಿನ್ನನ್ನು ಸೃಷ್ಟಿ ಮಾಡ್ದ, ನಿನ್ನನ್ನು ಇಲ್ಲಿವರೆಗೂ ನಿಲ್ಲಿಸಿದ, ಆರೋಗ್ಯ ಕೊಟ್ಟು, ಎಷ್ಟೋ ಮರಣದ ಸಮಯ ಬರುವಾಗಲೂ ಅವುಗಳಿಂದ ತಪ್ಪಿಸಿ ನಿನಗೆ ಜೀವ ಕೊಟ್ಟು ಜೀವ ಕಾಪಾಡಿ ನಿಲ್ಲಿಸಿದ ದೇವರಿಗಿಂತಲೂ ಆ ರಕ್ಷಕರಿಗಿಂತಲೂ ಅಧಿಕವಾಗಿ ನೀನು ಬೇರೆಯವುಗಳನ್ನು ಪ್ರೀತಿಸುವುದಾದರೆ, ಬೇರೆಯವುಗಳ ಮೇಲೆ ಅಧಿಕವಾಗಿ ಮನಸ್ಸಿಡುವುದಾದರೆ ಅದು ವಿಗ್ರಹಾರಾಧನೆ. ಪರಲೋಕ ರಾಜ್ಯಕ್ಕೆ ಎಂತವ್ರು ಬರೋದಿಲ್ಲ. ವಾಕ್ಯ ಇದೆಯಲ್ಲ, ಮಾಟಗಾರರು ಅಗೆಗಾರರು. ಮಾಟಗಾರ ಅಂದ್ರೆ ಏನು? ನಾವು ತಿಳ್ಕೊಂತೀವಿ, ಓ ನಿಂಬೆಣ್ಣು ತಿರ್ಗಿ ಹಾಕೋರೆ ಮಾಟಗಾರರು ಅಂತ. ಹಲ್ಲೆಲೂಯಾ. ಬೇರೆಯವರು ಕುರಿತು ಕೆಟ್ಟ ಆಲೋಚನೆ ನೀನು ಕೂತಿರೋ ಜಾಗದಲ್ಲೇ ಮಾಡುವಾಗ ತಿಳ್ಕೊಳ್ಬೇಕು, ಮಾಟ ಮಂತ್ರದವ್ರು ಅವರಲ್ಲ, ಮಾಟ ಮಂತ್ರದವ್ರು ನೀವೇ ಅಂತ. ಅರ್ಥ ಆಗ್ತಾ ಇದೆಯಾ? ಬೇರೆಯವ್ರ ಕುರಿತು, ಬೇರೆ ಮನೆಯವರ ಕುರಿತು, ಬೇರೆ ಕುಟುಂಬದವರ ಕುರಿತು, ಬೇರೆ ಸಂಬಂಧದ ಕುರಿತು, ಬೇರೆ ಅವರ ಜೀವಿತದ ಕುರಿತು ಕೆಟ್ಟದಾಗಿ ಏನಾದರೂ ನೀನು ತಪ್ಪಾಗಿ ಆಲೋಚನೆ ಮಾಡಿದ್ರೆ ವಾಕ್ಯ ಹೇಳುತ್ತೆ ಆ ಮಾಟ ಮಂತ್ರಗಾರರು ನೀವೇ ಅಂತ. ಹಲ್ಲೆಲೂಯಾ. ಮಾಟಗಾರರು, ಜಾರರು, ಮದ್ಯಪಾನ ಮಾಡುವಂಥವರು, ಹೇಡಿಗಳು, ನಂಬಿಕೆ ಇಲ್ಲದವರು, ಸುಳ್ಳುಗಾರರು, ಅಸಹ್ಯವಾದದಲ್ಲಿ ಸೇರಿದವರು. ಅಸಹ್ಯವಾದದಲ್ಲಿ ಸೇರಿದ್ರೆ ಹುಷಾರು. ಇವರು ಯಾರು? ಕೊಲೆಗಾರರು, ಜಾರರು, ಹೇಡಿಗಳು. ಇವರು ಯಾರು? ಮಾಟಗಾರರು, ಇವರು ಯಾರು ಪರಲೋಕ ರಾಜ್ಯಕ್ಕೆ ಬರಕ್ಕಾಗಲ್ಲ. ಇದನ್ನೆಲ್ಲ ಕಿತ್ತು ಹೊಗೆ, ಇದೆಲ್ಲ ಕಿತ್ತು ಬಿಸಾಕು. ನಿನ್ನ ಹೃದಯ ಖಾಲಿ ಮಾಡು. ನಿನ್ನ ಹೃದಯ ನೀನು ಖಾಲಿ ಮಾಡಿದ್ರೆ ಅವನು ಕೆಲವು ಕೃಪೆಯೊಂದಿಗೆ, ಕೆಲವು ಮಹಿಮೆಯೊಂದಿಗೆ, ಕೆಲವು ಅಭಿಷೇಕದೊಂದಿಗೆ, ಕೆಲವು ಅಧಿಕಾರದೊಂದಿಗೆ ನಿನ್ನ ಒಳಗಡೆ ಬರ್ತಾನೆ. ಅವನು ನಿನ್ನ ಒಳಗಡೆ ಬಂದ್ರೆ, ಅವನು ತಗೊಂಡು ಬಂದರೆ ಕೆಲವು ಕೃಪೆ ನಿನ್ನಲ್ಲಿ ಪ್ರಕಟ ಆಗುತ್ತೆ, ನಿನ್ನಲ್ಲಿ ಕೆಲವು ಮಹಿಮೆ ಪ್ರಕಟ ಆಗುತ್ತೆ, ನಿನ್ನಲ್ಲಿ ಕೆಲವು ಅಭಿಷೇಕ ಪ್ರಕಟ ಆಗುತ್ತೆ, ನಿನ್ನಲ್ಲಿ ಕೆಲವು ಸೇವೆ ಪ್ರಕಟ ಆಗುತ್ತೆ, ನಿನ್ನಿಂದ ಕೆಲವು ಆತ್ಮಗಳ ಆದಾಯ ಆಗುತ್ತೆ, ನಿನ್ನಿಂದ ದೇವರ ರಾಜ್ಯಕ್ಕೆ ಪ್ರಯೋಜನವಾಗಿ ಮಾರ್ಪಡ್ತದೆ. ಆದ ಕಾರಣ ಅವನು ನಿನ್ನ ಒಳಗಡೆ ಬರ್ಲಿ. ನಿನ್ ಮನೆಗೆ ಬರ್ತಾನೆ ಇಲ್ಲೋ ಗೊತ್ತಿಲ್ಲ, ಫಸ್ಟ್ ನಿನ್ನ ಒಳಗಡೆ ಬರಬೇಕು. ಫಸ್ಟ್ ನಿನ್ನ ಒಳಗಡೆ ಬರಬೇಕು. ಅವನ್ ನಿನ್ನ ಒಳಗಡೆ ಬಂದ್ಬಿಟ್ರೆ ನಿನ್ನ ಒಳಗಡೆ ತಗೊಂಡು ಬಂದಿರುವಂತ ಮಹಿಮೆಯ ಕೃಪೆ ನಿನ್ನ ಮನೆ ಒಳಗಡೆ ಪ್ರಕಟ ಆಗುತ್ತೆ. ಓಕೆ, ನನ್ನ ಸಬ್ಜೆಕ್ಟ್ ಅದಲ್ಲ. ಹಲ್ಲೆಲೂಯಾ. ಯೇಸು ನಿನ್ನ ಹೃದಯದಲ್ಲಿ ಬರಲಿ. ಕೆಲ ಜನರು ತುಂಬಿಸ್ಕೊಂಡ್ರೆ ಕಸ ತೊಟ್ಟಿ ಇವತ್ತು ಖಾಲಿ ಆಗಲಿ. ನಿನಗೆ ಪ್ರಿಯನಿದ್ರೆ, ಬೇರೆ ಪ್ರೇಯಸಿ ಇದ್ರೆ, ಬೇರೆ ಪ್ರಿಯನಿದ್ರೆ, ಬೇರೆ ಸಂಬಂಧ ಇದ್ರೆ, ಬೇರೆ 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 ಕಾರ್ಯಗಳಿನ ಒಳಗಡೆ ಇದ್ರೆ ಇವತ್ತೆಲ್ಲವೂ ಯೇಸುವಿನ ನಾಮದಲ್ಲಿ ಡಿಲೀಟ್ ಆಗಲಿ, ಎಲ್ಲವೂ ಕ್ಯಾನ್ಸಲ್ ಆಗಲಿ. ನಾನು ಅದಕ್ಕೆ ವಿರೋಧವಾಗಿ ಘೋಷಿಸ್ತಾ ಇದ್ದೇನೆ, ಎಲ್ಲವೂ ತನ್ನಷ್ಟಕ್ಕೆ ತಾನು ಕ್ಯಾನ್ಸಲ್ ಆಗಲಿ ಡಿಕ್ಲೇರ್ ಮಾಡ್ತಾ ಇದ್ದಾನೆ. ಕ್ಯಾನ್ಸಲ್ ಆಗ್ಬೇಕಾದ ಕಾರ್ಯಗಳು, ನಿಲ್ಲಲ್ಪಡಬೇಕಾದ ಕಾರ್ಯಗಳು, ನಿಂತು ಹೋಗಬೇಕಾದ ವಿಷಯಗಳು ಯೇಸುವಿನ ನಾಮದಲ್ಲಿ ಈ ಕೃಪಾಸನದ ಮೊದಲು ನಿಂತ್ಕೊಂಡು ಹೇಳ್ತಾ ಇದ್ದಾನೆ, ನಿಂತೋಗಲಿ. ಕೆಲವು ಜೀವಿತ ಖಾಲಿ ಆಗಲಿ,
ಕೆಲವರು ಹೃದಯ ಖಾಲಿ ಆಗಲಿ, ಕೆಲವರು ದೇಹ ಖಾಲಿ ಆಗಲಿ. ಓ ಯೇಸುವಿನ ನಾಮದಲ್ಲಿ ಒಬ್ಬರ ಹೃದಯದ ಒಳಗಡೆ ಇರುವಂತ ಎಲ್ಲವೂ ದೇವರಿಗೆ ಬೇಡದಿರೋ ಕಾರ್ಯಗಳು, ಪರಲೋಕ ರಾಜ್ಯಕ್ಕೆ ಬೇಡದಿರೋ ಕಾರ್ಯಗಳು, ದೇವರಿಗೆ ಬೇಡದಿರೋ ಕಾರ್ಯಗಳು, ದೇವರ ವಾಕ್ಯಕ್ಕೆ ಬೇಡದಿರೋ ಕಾರ್ಯಗಳು ಯೇಸುವಿನ ನಾಮದಲ್ಲಿ ನಾನು ಅಧಿಕಾರ ಉಳ್ಳವನಾಗಿ ಕಟ್ಟಲು ಕೊಡ್ತಾ ಇದ್ದೇನೆ. ಖಾಲಿ ಆಗಲೇ. ಬರಬೇಕಾದವನು ಮಹಿಮೆ ಒಂದಿಗೂ, ಕೃಪೆ ಒಂದಿಗೂ, ಬೆಳಕಿನೊಂದಿಗೂ, ಶಾಂತಿ ಒಂದಿಗೂ, ಸರ್ವಶಕ್ತಿ ಒಂದಿಗೂ, ಅಭಿಷೇಕದೊಂದಿಗೂ, ಕೃಪಾವರಗಳೊಂದಿಗೂ, ಕೆಲವು ಗಿಫ್ಟ್ಗಳೊಂದಿಗೂ, ದೊಡ್ಡ ದೊಡ್ಡ ತಾಲಂತುಗಳೊಂದಿಗೂ ನಾನು ಯೇಸು ಅವರ ಒಳಗಡೆ ಪ್ರವೇಶ ಮಾಡಲಿ, ಅವರ ಒಳಗಡೆ ಪ್ರವೇಶ ಮಾಡಲಿ, ಅವರಗಳ ಒಳಗಡೆ ಪ್ರವೇಶ ಮಾಡಲಿ. ಹಲ್ಲೆಲೂಯಾ. ದೇವರು ಪ್ರತಿ ಒಬ್ಬೊಬ್ಬರ ಹೃದಯ ತಡ್ತಾ, ದೇವರು ಪ್ರತಿ ಒಬ್ಬೊಬ್ಬರ ಹೃದಯದ ಬಾಗಿಲು ತಡ್ತಾ ಇದ್ದಾರೆ. ಯಾಕಂದ್ರೆ ಅವನು ನಿನ್ನ ಒಳಗಡೆ ಬರ್ಬೇಕಂತೆ, ಅವನು ನಿನ್ನ ಒಳಗಡೆ ಬರ್ಬೇಕಂತೆ. ಅವನು ನಿನ್ನ ಒಳಗಡೆ ಬಂದ್ರೆ ನಿನ್ನಲ್ಲಿ ಫಲಗಳು ಪ್ರಕಟ ಆಗುತ್ತೆ. ಹಲೋ, ಯೇಸು ನಿನ್ನ ಒಳಗಡೆ ಬಂದ್ರೆ, ಯೇಸು ನಿನ್ನ ಅಂತರ್ಭಾಗದಲ್ಲಿ ಬಂದ್ರೆ ನಿನ್ನಲ್ಲಿ ಫಲಗಳು ಪ್ರಕಟ ಆಗುತ್ತೆ. ಫಲಗಳು ಪ್ರಕಟ ಆಗುವಾಗ ಪರಲೋಕ ನೋಡುತ್ತೆ, ಯಸ್ ಈ ಮರದಲ್ಲಿ ಫಲ ಬರ್ತಾ ಇದೆ, ಈ ಮರದಲ್ಲಿ ಫಲಗಳು ಪ್ರಕಟ ಆಗ್ತಾ ಇದೆ. ಯಜಮಾನ ಸಂತೋಷ ಪಡ್ತಾನೆ, ಯಜಮಾನ ಆನಂದ ಪಡ್ತಾನೆ. ನಾವು ಯಾವುದರಿಂದಲೂ ಸಂತೋಷ ಪಡಿಸಲಿಕ್ಕೆ ಸಾಧ್ಯವಿಲ್ಲ, ನಾವು ದೇವರನ್ನು ಸಂತೋಷ ಪಡಿಸಲಿಕ್ಕೆ ಸಾಧ್ಯ ಎರಡು ವಿಷಯ. ಒಂದು ಫಲಗಳಿಂದ, ಎರಡು ಆತ್ಮಗಳನ್ನು ಆದಾಯ ಮಾಡೋದ್ರಿಂದ. ಒಬ್ಬ ಪಾಪಿ ತನ್ನ ಪಾಪಗಳೆಲ್ಲವನ್ನು ಬಿಟ್ಟು ದೇವರ ಕಡೆಗೆ ಮನತಿರುಗಿ ನೀರಿನಲ್ಲಿ ಮುಳುಗಿ ದೀಕ್ಷಾಸ್ಥಾನ ತೆಗೆದುಕೊಂಡ ಅಂದ್ರೆ ಅವತ್ತು ಪರಲೋಕದಲ್ಲಿ ಸಂತೋಷ ಅಂತ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ಎರಡನೇದಾಗಿ ದೇವರು ಅವಾಗ ಆಕಾಶದಿಂದ ಬಾಗಿ ನೋಡ್ತಾರಂತೆ. ಯಾರನ್ನ? ದೇವರು ಹೇಳ್ತಾರೆ, ಇದೋ ಒಬ್ಬ ಯಜಮಾನನು ತನ್ನ ತೋಟದಲ್ಲಿ ಅಂಜೂರದ ಮರವನ್ನು ಇಟ್ಟ, 3 ವರ್ಷ ಆಯ್ತು, ಅಲ್ಲಿ ಫಲನೇ ಬಂದಿಲ್ಲ. ಯಜಮಾನನಿಗೆ ಬೇಸರ ಆಗಿ ಯಜಮಾನ ಹೇಳ್ತಾ ಇದ್ದಾನೆ, ನಾನು 3 ವರ್ಷಗಳಿಂದ ನೋಡ್ಕೊಂಡು ಬರ್ತಾ ಇದ್ದಾನೆ, ಈ ಮರದಲ್ಲಿ ಯಾವ ಫಲವ ನಾನು ಕಾಣ್ತಾ ಇಲ್ಲ, ಯಾವ ಹಣ್ಣನ್ನು ನಾನು ಕಾಣ್ತಾ ಇಲ್ಲ. ಆದ ಕಾರಣ ಒಂದು ಕೆಲಸ ಮಾಡು ತೋಟಗಾರನೇ, ಈ ಮರವನ್ನ ಕಡ್ದಾಕು. ಆಗ ತೋಟಗಾರನ ಹೇಳ್ತಾನೆ, ಯಜಮಾನನೇ ಇಷ್ಟು ವರ್ಷನೇ ನೀವು ಕಾದ್ರಂತ ಇನ್ನೊಂದು ವರ್ಷ ಅವಕಾಶ ಕೊಡು, ಇನ್ನು 1 ವರ್ಷ ಅವಧಿಯನ್ನು ಕೊಡು, ನಾನು ಇನ್ನು ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡಿಬಿಡ್ತೀನಿ. ಆಮೇಲೂ ಕೂಡ ಫಲ ಕೊಟ್ಟಿಲ್ಲ ಅಂದ್ರೆ ನೀನು ಧಾರಾಳವಾಗಿ ಈ ಮರವನ್ನ ಬುಡದ ಸಮೇತ ಕಡ್ದಾಕಬಹುದು. ಹಲ್ಲೆಲೂಯಾ. ಇವತ್ತಿಗೂ ಕೂಡ ದೇವರು ನಿಮಗೆ ಅವಕಾಶ ಕೊಡ್ತಾ ಇದ್ದಾರೆ. ದೇವರಿಗೆ ನೀವು ಫಲ ಕೊಡಬೇಕು. ದೇವರಿಗೆ ನೀವು ಫಲ ಕೊಡಬೇಕಂದ್ರೆ ನಿಮ್ಮ ಒಳಗಡೆ ಲೋಕ ಎಲ್ಲ ಇರಬೇಕಾಗಿರೋದು, ನಿಮ್ಮ ಒಳಗಡೆ ಇರಬೇಕಾಗಿರೋದು ಸ್ವರ್ಗ. ನಿಮ್ಮ ಒಳಗಡೆ ಸ್ವರ್ಗ ಹೇಗೆ ಗೊತ್ತಾ ಬರೋದು? ದೇವರು ಹೇಳ್ತಾರೆ, ನಿಮ್ಮ ಒಳಗಡೆ ಇರಬೇಕಾಗಿರೋದು ಲೋಕ ಅಲ್ಲ, ನಿಮ್ಮ ಒಳಗಡೆ ಇರಬೇಕಾಗಿರೋದು ಪ್ರಪಂಚವಲ್ಲ, ನಿಮ್ಮ ಒಳಗಡೆ ಇರಬೇಕಾಗಿರೋದು ಸ್ವರ್ಗ. ಈ ಸ್ವರ್ಗದ ವಾತಾವರಣ, ಈ ಸ್ವರ್ಗದ ಸುವಾಸನೆ ಪ್ರಕಟ ಆಗಬೇಕಾದ್ರೆ ಆ ಯೇಸುವಿನ ಒಳಗಡೆ ಬರಬೇಕು. ಆ ಯೇಸುವಿನ ಒಳಗಡೆ ಬಂದ್ರೆ ದೇವರ ರಾಜ್ಯ ನಿನ್ನ ಒಳಗಡೆ ಬಂದಂಗೆನೆ. ಯೇಸುವಿನ ಒಳಗಡೆ ಬಂದ್ರೆ ದೇವರ ರಾಜ್ಯವೇ ನಿನ್ನ ಒಳಗಡೆ ಬಂದಂಗೆ. ಈಗ ಈ ದೇವರ ರಾಜ್ಯದ ವಾಸನೆ ಪ್ರಕಟ ಆಗಬೇಕಾದ್ರೆ ಪರಿಶುದ್ಧಾತ್ಮನ ಗೈಡ್ ಮಾಡಬೇಕು, ಪರಿಶುದ್ಧಾತ್ಮನ ನಿಯಂತ್ರಿಸಬೇಕು. ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನ ಒಳಗಡೆ ಬರ್ಬೇಕು. ಯೇಸು ಯಾರ ಒಳಗಡೆ ಬರ್ತಾರೋ ಅವರ ಮೊದಲು ಗುಣಗಳು ಬದಲಾಗುತ್ತೆ, ಸ್ವಭಾವಗಳು ಬದಲಾಗುತ್ತೆ, ನಡವಳಿಕೆ ಬದಲಾಗುತ್ತೆ, ಮಾತುಗಳು ಬದಲಾಗುತ್ತೆ, ಚಿಂತೆಗಳು ಬದಲಾಗುತ್ತೆ, ಅವರ ಎಲ್ಲ ಸ್ಥಿತಿಗಳು ಬದಲಾಗುತ್ತೆ, ಎಲ್ಲ ಸ್ಥಿತಿಗತಿಗಳಿಗೆ ಬದಲಾವಣೆ ಬರುತ್ತೆ. ಕಾರಣ ನಿನ್ನ ಒಳಗಡೆ ಯೇಸು ಬಂದ ನಿಮಿತ್ತವಾಗಿ ಈಗ ನೀನು ಒಳಗಡೆ ಪರಲೋಕವೇ ಬಂದಂಗೆ, ದೇವರ ರಾಜ್ಯ ಬಂದಂಗೆ.
ದೇವರ ರಾಜ್ಯ ಬಂದಂಗೆ. ದೇವರ ರಾಜ್ಯದಲ್ಲಿ ಕೂಡ ಒಂದು ಮರ ಇದೆ. ದೇವರ ರಾಜ್ಯದಲ್ಲಿ ಒಂದು ಮರ ಇದೆ. ಅದು ಒಂದೇ ಮರ. 12 ತಿಂಗಳಿಗೆ 12 ತರದ ಹಣ್ಣುಗಳು ಬಿಡ್ತಾವೆ. ಹಲ್ಲೆಲೂಯಾ. ದೇವರ ರಾಜ್ಯದಲ್ಲೇ ಮರ ಇರುವಾಗ ದೇವರು ಹೇಳ್ತಾರೆ, ಯೇಸುವಿನ ಒಳಗಡೆ ಬರಬೇಕು. ಯೇಸುವಿನ ಒಳಗಡೆ ಬಂದ್ಬಿಟ್ರೆ ಪರಲೋಕ ರಾಜ್ಯನೇ ನಿನ್ನ ಒಳಗಡೆ ಬಂದಂಗೆ. ಪರಲೋಕ ರಾಜ್ಯ ನಿನ್ನ ಒಳಗಡೆ ಬಂದ್ರೆ ನಿನ್ನಲ್ಲಿ ಸ್ವಭಾವಗಳು ಬದಲಾಗಿ ಅವನ ಸ್ವರೂಪದ ಗುಣ ಫಲ ನಿನ್ನಲ್ಲಿ ಪ್ರಕಟ ಆಗ್ತದೆ. ಅದು ನಿನ್ನಲ್ಲಿ ಪ್ರಕಟ ಆಗುವಾಗ ಆಟೋಮೆಟಿಕ್ ನಿನ್ನಲ್ಲಿ ಒಂದು ಪ್ರಕಾಶ ಪ್ರಕಟ ಆಗುತ್ತೆ, ಒಂದು ಬೆಳಕು ಪ್ರಕಟ ಆಗುತ್ತೆ. ಈ ಬೆಳಕು ಪ್ರಕಟ ಆದ್ರೆ ಈ ಬೆಳಕಿನ ನೆರೆಗೆ ಜನಗಳು ಬರ್ತಾರಂತೆ. ನೀನ್ ಬೀದಿಯಲ್ಲಿ ನಿಂತು ಕೂಗೋ ಅವಶ್ಯಕತೆ ಇಲ್ಲ. ನೀನು ಕಿರ್ಚಾಡು ಪರ್ಚಾಡೋ ಅವಶ್ಯಕತೆ ಇಲ್ಲ. ನೀನ್ ಒಳಗಡೆ ದೇವರು ಬಂದ್ರೆ ನಿನ್ನ ಒಳಗಡೆ ದೇವರ ರಾಜ್ಯ ಬಂದಂಗೆ. ದೇವರ ರಾಜ್ಯ ನಿನ್ನ ಒಳಗಡೆ ಬರುವಾಗ ನಿನ್ನ ಸ್ವಭಾವಗಳು ಬದಲಾಗುತ್ತೆ. ನಿನ್ನ ಸ್ವಭಾವಗಳು ಬದಲಾದ್ರೆ ನಿನ್ನ ಒಳಗಡೆ ಒಂದು ಪ್ರಕಟ ಆಗುತ್ತೆ. ಅದೇ ದೇವರ ಬೆಳಕು. ದೇವರ ಬೆಳಕು ನಿನ್ನಲ್ಲಿ ಪ್ರಕಟ ಆದ್ರೆ ಜನಗಳು ನಿನ್ನ ಹುಡುಕೊಂಡು ಬರ್ತಾರ. ಜನಗಳು ನಿನ್ನ ಹುಡುಕೊಂಡು ಬರ್ತಾರೆ. ಆಗ ನಿನ್ ದೇವರ ಆಲಯ ಕರ್ಕೊಂಡ್ ಬರ್ಲಿಕ್ಕೆ ಸಾಧ್ಯ. ಮೊದಲು ನಾನ್ ದೇವರಿಗೆ ರಾಜ್ಯವಾಗಬೇಕು. ದೇವರ ರಾಜ್ಯ ಮೊದಲು ನನ್ನ ಒಳಗಡೆ ನಿಲ್ಲಿಸಬೇಕು. ಆ ದೇವರ ರಾಜ್ಯ ನಾನು ನಿಲ್ಲಿಸ್ಬೇಕಂದ್ರೆ ಯೇಸು ನನ್ನ ಒಳಗೆ ಬರಬೇಕು. ಹಲ್ಲೆಲೂಯಾ. ಯಾರಾದ್ರೂ ಯೇಸುವನ್ನ ಬಿಟ್ಟು ಜೀವಿಸ್ತಾ ಇದ್ರೆ, ಯಾರಾದ್ರೂ ಯೇಸುವಿನಿಂದ ದೂರ ಹೋಗಿದ್ರೆ, ಯೇಸು ಹೇಳ್ತಾ ಇದ್ದಾರೆ, ಇಲ್ಲ, ನಿನ್ನ ಒಳಗೆ ನಾನು ಬರಬೇಕು. ಇವತ್ತೊಂದು ಅವಕಾಶ ಕೊಡ್ತೀನಿ, ಇವತ್ತೊಂದು ಚಾನ್ಸ್ ಕೊಡ್ತೀನಿ. ಮತ್ತೆ ನೀನು ನನ್ನ ಕಡೆಗೆ ಮನೆ ತಿರುಗೋದಾದ್ರೆ ನಾನು ನಿನ್ನ ಕಡೆಗೆ ತಿರುಗುತ್ತೀನಿ. ನಾನು ನಿನ್ನ ಕಡೆಗೆ ತಿರುಗುವಾಗ ಕೆಲವು ಪ್ರಕಾಶ ನಿನ್ನಲ್ಲಿ ಪ್ರಕಟ ಆಗುತ್ತೆ. ನಿನ್ನಲ್ಲಿ ಕೆಲವು ಕಾರ್ಯಗಳು ಪ್ರಕಟ ಆಗುತ್ತೆ. ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನ ಒಳಗಡೆ ಬರ್ತೀನಿ. ಈಗ ನೀವ್ ಹೇಳ್ರಿ, ಯೇಸು ನಿಮ್ಮ ಒಳಗಡೆ ಬರ್ಬೇಕಾ ಬರಬಾರ್ದ? ಬರಬಾರ್ದು ಅನ್ನೋರು ಕೈ ಎತ್ರಿ. ಯೇಸು ನನ್ನಲ್ಲಿ ಬರಬಾರ್ದು ಯಾರು ಇಲ್ಲ. ಈಗ ಹೇಳ್ರಿ, ಯೇಸು ನನ್ನಲ್ಲಿ ಬರಬೇಕು ಅನ್ನೋರು. ಈಗ ಯೇಸು ನಿನ್ನ ಒಳಗಡೆ ಬರಬೇಕಾದ್ರೆ ಏನ್ ಮಾಡ್ಬೇಕಂತ ದೇವ್ರು ಹೇಳಿದ್ರು? ಲೋಕಕ್ಕೆ ಸಂಬಂಧಪಟ್ಟ ಕಾರ್ಯಗಳು ನಿನ್ನ ಒಳಗಡೆ ಏನಾದ್ರು ತುಂಬಿಸಿಕೊಂಡಿದ್ರೆ ದೇವರು ಹೇಳಿದರೆ ಅದನ್ನ ಡೆಲಿವರಿ ಮಾಡು. ಹಲ್ಲೆಲೂಯಾ. ಇವತ್ತೊಂದು ಪ್ರಸವ ವೇದನೆ ಉಂಟಾಗಲಿ. ರಬಾ ಶಬ್ದವಾದಿಗಾರಗಸಿ ದೇವರ ಆತ್ಮದಲ್ಲಿ ನಾನು ನುಡಿತಾ ಇದ್ದೇನೆ. ಇವತ್ತು ಒಂದು ಪ್ರಸವ ವೇದನೆಯಲ್ಲಿ ಉಂಟಾಗಲಿ. ಈ ಸಭೆಯ ಜನರಿಗೆ, ಈ ಸಭೆಯ ಒಳಗಡೆ ಒಂದು ಪ್ರಸವ ವೇದನೆ ಉಂಟಾಗಲಿ. ಎಸ್, ಇವ್ರನ್ನ ಬಿಟ್ಟು ಆಚೆಗಡೆ ಹೋಗಬೇಕಾಗಿರೋದು, ಖಾಲಿ ಆಗಬೇಕಾಗಿರೋದು, ಹೊರಗಡೆ ಹೋಗಬೇಕಾಗಿರೋದು ಯೇಸುವಿನ ನಾಮದಲ್ಲಿ ಒಂದು ಪ್ರಸವ ವೇದನೆಯಲ್ಲಿ ಕ್ಲಿಯರ್ ಆಗಲಿ. ದೇವರ ಆತ್ಮನೇ ಸ್ತೋತ್ರ. ಎಸ್, ದೇವರ ಆತ್ಮನೇ ಸ್ತೋತ್ರ. ಯಾರೆಲ್ಲ ಬಿಟ್ಟು ಬಿಡ್ತಾ ಇದ್ದೀರೋ, ಬಿಟ್ಟು ಬಿಡ್ಲಿಕ್ಕೆ ಮನಸ್ಸು ಮಾಡ್ತಾ ಇದ್ದೀರೋ, ದೇವರ ಕಡೆಗೆ ಮನ ತಿರಲಿಕ್ಕೆ ಮನಸ್ಸು ಮಾಡ್ತಾ ಇದ್ದೀರೋ, ಅವರ ಒಳಗಡೆ ಬಲವಾದ ದೇವರ ರಾಜ್ಯ ಪ್ರಕಟವಾಗ್ಲಿಕ್ಕಾಗಿ ಹೋಗ್ತದೆ ಅಂತ ಹೇಳಿ ಸ್ವರ್ಗದ ದೇವರ ಆಲೋಚನೆಯನ್ನು ಒದಗಿಸ್ತಾ ಇದ್ದಾನೆ. ರಾ ರಾ ಶಾಬಾದಾಟ ಕತಬೋ ರಿಕಮಾನ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಡೆಲಿವರಿ ಪ್ರೆಗ್ನೆಂಟ್ ಆಗಿರುವಂತವರು ಡೆಲಿವರಿ ಟೈಮ್ನಲ್ಲಿ ಒಂದು ಪ್ರಸವ ವೇದನೆ ಇದೆ. ಡೂಪ್ಲಿಕೇಟ್ ನೋವು ಬೇರೆ ಇದೆ. ಅದಕ್ಕೆ ಹೇಳ್ತಾರೆ, ತಂಗಳನ್ನ ತಿಂದಿದ್ದಕ್ಕೆ ಅವಾಗ ನೋವು ಬರೋ ಡೂಪ್ಲಿಕೇಟ್ ಪೇನ್. ಅದು ಡೆಲಿವರಿ ಆಗೋ ನೋವಲ್ಲ, ಅದು ಜ್ಞಾಪಿಸುವಂಥದ್ದು. ಏನಂತೇಳಿ, ನೀನು ತಂಗಳನ್ನ ತಿಂದಿದ್ಯಾ, ನೀನು ಪಥ್ಯ ಸರಿಯಾಗಿಲ್ಲ ಅಂತೇಳಿ ಆ ನೋವು ಪ್ರಕಟಿಸುವಂಥದ್ದು. ಹಲ್ಲೆಲೂಯಾ. ಎರಡನೇ ಪೇನ್, ಎರಡನೇ ನೋವಿದೆ. ಅದು ಒರಿಜಿನಲ್ ಪ್ಯೂರ್ ಸತ್ಯವಾದ ನೋವು. ಆ ನೋವಿನಲ್ಲೇ ಮಗು ಡೆಲಿವರಿ ಆಗೋದು. ದೇವರ ಕಡೆ ವಾಕ್ಯ ಇನ್ನೊಂದು ಕಡೆ ಹೇಳ್ತದೆ, ಮನುಷ್ಯನ ಒಳಗಡೆ ಪಾಪವು ನುಡಿತಿರೋದ್ರಿಂದ ಆ ಪಾಪ ಅವನ ಒಳಗಡೆ ಬಂದು ಆ ಪಾಪ ಬೆಳೆದು ಏನಾಗ್ತದಂತೆ, ಗರ್ಭವನ್ನ ಧರಿಸದಂತೆ. ಹಲ್ಲೆಲೂಯಾ.
ಗರ್ಭವನ್ನು ಧರಿಸಿದಂತ. ಹಾಗೇನೆ ಕೆಲವು ಜನರ ಒಳಗಡೆ ಪಾಪ ಬಂದು ಹೊಕ್ಕಿ ಯಾರಾದ್ರೂ ಪಾಪದ ನಿಮಿತ್ತ ಗರ್ಭವನ್ನು, ಅಂದ್ರೆ ಈ ಪ್ರೆಗ್ನೆಂಟ್ ಬೇರೆ, ನಾನು ಇದ್ರ ಕೂತ್ರು ಹೇಳ್ತಾ ಇಲ್ಲ, ಆತ್ಮಿಕದಲ್ಲಿ ಹೇಳ್ತಾ ಇದ್ದೀನಿ. ಪಾಪದಲ್ಲಿ ಪ್ರೆಗ್ನೆಂಟ್. ಪಾಪದ ಅಂದ್ರೆ ಏನು? ಪಾಪ ಅಂದ್ರೆ ಏನು? ವ್ಯಭಿಚಾರ, ಕೊಲೆ, ಕೆಟ್ಟ ಆಲೋಚನೆ, ಚಾಡಿ, ಹೊಟ್ಟೆ ಕಿಚ್ಚು, ದೇವರಿಗೆ ವಾಕ್ಯಕ್ಕೆ ವಿರೋಧವಾಗಿರೋ ವಿಷಯಗಳು ಏನೇ ಆಗಿರಲಿ ಅದೆಲ್ಲವೂ ಪಾಪವೇ. ಈ ಪಾಪ ಒಂದು ವೇಳೆ ನಿಮ್ಮ ಒಳಗಡೆ ಬಂದು ಯಾರಾದ್ರೂ ಇಲ್ಲಿ ಪಾಪ ಪ್ರೆಗ್ನೆಂಟ್ ಆಗಿದ್ರೆ, ಇವತ್ತು ನಾನು ಯೇಸುವಿನ ನಾಮದಲ್ಲಿ ಘೋಷಿಸ್ತಾ ಇದ್ದೇನೆ, ಇವತ್ತು ಒಂದು ಪ್ರಸವ ವೇದನೆಯಲ್ಲಿ ಪ್ರಕಟ ಆಗಲಿ. ಅರ್ಥ ಮಾಡ್ಕೊಬೇಕು. ಈ ಪ್ರಸಂಗ ದೊಡ್ಡ ದೊಡ್ಡ ಸಭೆಗಳಲ್ಲಿ ಪ್ರಸಂಗ ಮಾಡುವಂತ ಪ್ರಸಂಗ ದೇವರು ನಮ್ಮ ಸಭೆ ಕೊಡ್ತಾ ಇದಾರ. ಹಲ್ಲೆಲೂಯಾ. ಲಕ್ಷಾಂತರ ಗಟ್ಟಲೆ ಜನಗಳ ಮಧ್ಯದಲ್ಲಿ, ಸಾವಿರಾರು ಗಟ್ಟಲೆ ಜನಗಳ ಮಧ್ಯದಲ್ಲಿ ಪ್ರಸಂಗಿಸುವಂತ ಪ್ರಸಂಗದ ಆಲೋಚನೆಗಳಾಗಿವೆ. ಈ ಆಲೋಚನೆಗಳು ದೇವರು ಹೇಳ್ತಾ ಇದ್ದಾರೆ, ಇವತ್ತು ಈ ಸಭೆಯಲ್ಲಿ ಒಂದು ಪ್ರಸವ ವೇದನೆ ನಡೆಯಲಿ. ಹೋ ಹೋ ಗಂಡ ಹೆಂಡತಿ, ಹಿರಿಯರು, ಸಭಿಕರು, ಸೇವಕರು ಸೇರಿ ಒಂದು ಮಾಡಿ ಮದುವೆ ಆದ ನಂತರ ಕೆಲವು ದಿನಗಳಲ್ಲಿ ಗಂಡ ಹೆಂಡತಿ ಸೇರುವಾಗ ಪ್ರೆಗ್ನೆಂಟ್ ಆಗಿ ಮಗು ಹುಟ್ಟುವಂತ ಆ ಪ್ರೆಗ್ನೆಂಟ್ ಬೇರೆ. ಬಟ್ ಕೆಲ ಜನರ ದೇಹ ದೇವರಿಗೆ ಗರ್ಭಗುಡಿಯಾಗಿರದೆ ಪಾಪಗಳಿಗೆ, ಸೈತಾನನಿಗೆ, ದುರಾತ್ಮಗಳಿಗೆ ಗರ್ಭಗುಡಿಯಾಗಿದೆ. ಅಂತ ಗರ್ಭಗುಡಿಯ ಹೊಟ್ಟೆ ಇವತ್ತು ಯೇಸುವಿನ ನಾಮದಲ್ಲಿ ಊದ್ಕೊಬೇಕು. ಆತ್ಮಿಕದಲ್ಲಿ ಮಾತಾಡ್ತಾ ಇದ್ದೀನಿ. ಅಂತವರ ಹೊಟ್ಟೆ, ಆ ಪಾಪದಲ್ಲಿ ತುಂಬಲ್ಪಟ್ಟಂತ ಹೊಟ್ಟೆ ಇವತ್ತು ಊದಿಕೊಂಡು ಈ ವಾಕ್ಯದ ದೆಸೆಯಿಂದ, ಈ ವಾಕ್ಯದ ಮಹಿಮೆಯಿಂದ, ಈ ದೇವರಾತ್ಮನ ಕೊಡ್ತಿರೋ ಮಾತುಗಳ ದೆಸೆಯಿಂದ ಒಂದು ಪ್ರಸವ ವೇದನೆ, ಒಂದು ಪ್ರಸವ ವೇದನೆ, ಅದು ಡೆಲಿವರಿ ಆಗ್ಲಿಕ್ಕೆ, ಅದು ಹೊರಗಡೆ ಬರ್ಲಿಕ್ಕೆ, ಅದು ಆಚೆಗಡೆ ಬರುವಂತ ಒಂದು ನೋವು, ಒಂದು ಪೇನ್ ಈ ಜನರಿಗೆ, ಈ ಸಭೆಗೆ, ಈ ಪ್ರಾಂತ್ಯಕ್ಕೆ ಈ ಸಬ್ಬ ದಿನದಲ್ಲಿ ನಾನು ಯೇಸುವಿನ ನಾಮದಲ್ಲಿ ಘೋಷಿಸ್ತಾ ಇದ್ದೇನೆ, ಕಟ್ಟಲು ಕೊಡ್ತಾ ಇದ್ದೇನೆ. ಓ ಪ್ರಸವ ವೇದನೆ ಉಂಟಾಗಲೇ, ಉಂಟಾಗಲೇ. ಯಾರ ಒಳಗಡೆ ಪಾಪ ಹೊಕ್ಕಿ, ಯಾರ ಒಳಗಡೆ ಪಾಪ ಹೊಕ್ಕಿ ಗರ್ಭ ಉಂಟಾಗಿದೆಯೋ ಯೇಸುವಿನ ನಾಮದಲ್ಲಿ ಅಂತ ಗರ್ಭಗಳು ಇವತ್ತು ನಾನು ಅಬೋಷನ್ ಮಾಡ್ತಾ ಇದ್ದೇನೆ. ಕೆಲವು ಜನರು ನೋಡಿದ್ದೀರಾ, ಸ್ವಲ್ಪ ಶ್ರೀಮಂತರು, ಸ್ವಲ್ಪ ದುಡ್ಡು ಇರೋರು ಏನ್ ಮಾಡ್ತಾರೆ, 2.5 ತಿಂಗಳಿಗೆ 3 ತಿಂಗಳಿಗೆ ಅವಾಗ ಸ್ಕ್ಯಾನ್ ಮಾಡಿಸ್ತಾರೆ. ಯಾಕೆ ಸ್ಕ್ಯಾನ್ ಮಾಡಿಸ್ತಾರೆ ಅಂದ್ರೆ ನಮಗೆ ಹೆಣ್ಣು ಮಗು ಬೇಡ, ಗಂಡು ಮಗು ಬೇಕು ಅಂತ. ಹೌದಾ ಇಲ್ಲ? ಏನಾದ್ರೂ ಬೈ ಚಾನ್ಸ್ ಅದು ಸಂವಿಧಾನಕ್ಕೆ ವಿರೋಧವಾಗಿ ಇದೆ, ದೇವರ ವಾಕ್ಯಕ್ಕೆ, ಬೈಬಲ್ಗೂ ವಿರೋಧವಾಗಿದೆ ಅಬೋಷನ್. ಹಲ್ಲೆಲೂಯಾ. ಇವತ್ತು ಅನ್ಯ ಜನಗಳಿಗಿಂತ ದೇವ್ರ ಮಕ್ಕಳು ಅಂತ ಹೇಳಲ್ಲ, ಕ್ರೈಸ್ತರಲ್ಲೇ ಜಾಸ್ತಿ ಆಗ್ಬಿಟ್ಟಿದೆ. ಇಲ್ಲಿ ಕಷ್ಟಪಟ್ಟು ಪ್ರಸಂಗ ಮಾಡ್ತಾನೆ, ಅವ್ರಿಬ್ರು ಆಟ ಆಡ್ತಾ ಇದ್ದಾರೆ. ಸ್ವಲ್ಪ ವಿಚಾರಿಸ್ಕೊಳ್ಳಿ ಮನೆಯಲ್ಲಿ ಜಾಕ್ನ, ನೀವು ಸ್ವಲ್ಪ ಜಕ್ಕಾಯಿ ವಿಚಾರಿಸ್ಕೊಳ್ಳಿ ಮನೆಯಲ್ಲಿ. ಹಲ್ಲೆಲೂಯಾ. ನೋಡ್ಕೊ ಸ್ವಲ್ಪ ಇವತ್ತು ಮನೆಯಲ್ಲಿ ನೋಡು, ಮಕ ಬೊಂಡಾಗೋಯ್ತು. ಅಷ್ಟೇ ನೆಟ್ಟಿಗಿದ್ದೀರ. ಇವಾಗ ನೋಡ್ರಿ ಎಷ್ಟು ಭಯ ಭಕ್ತಿ ಅವನಿಗೆ, ತಲೆ ಬಗ್ಸ್ಬಿಟ್ಟ. ಹಲ್ಲೆಲೂಯಾ. ನಮ್ಮ ಸಾಮುಡಿ ಪಾಸ್ಟರ್ ಯಾವಾಗಲೂ ಒಂದು ವೈರ್ ಇಟ್ಕೊಂಡಿರೋರು, ಯಾವ ಮಕ್ಕಳನ್ನ ಬಿಡ್ತಾ ಇರಲಿಲ್ಲ. ಅವ್ರ ಎಂತ ಶ್ರೀಮಂತರಾಗಿರ್ಬೋದು, ಅವ್ರ ಎಂತ ಇದಾಗಿರ್ಬೋದು, ಅವ್ರ ಮಕ್ಕಳೇ ಆಗಿರ್ಬೋದು, ಒಂದು ಬಿಟ್ಟ ಅಂದ್ರೆ ಹಂಗೆ ಕೈಯಿಂದ ಕುತ್ಕೊಂಡ್ಬಿಡ್ಬೋದು. ನಾನು ಎಲ್ಲಿ ಅಪ್ಪ ಅಮ್ಮ ಬೇಜಾರು ಮಾಡ್ಕೊಂಡ್ಬಿಡ್ತಾರೋ, ಇಲ್ಲೇ ಗೊತ್ತಾಗ್ಬಿಡುತ್ತೆ, ಇಲ್ಲೇ ಗೊತ್ತಾಗ್ಬಿಡುತ್ತೆ ಎಷ್ಟರ ಮಟ್ಟಿಗೆ ಬೇಡ ಬಿಟ್ರಿ, ನಾನು ನೋಡಿ ಇರೋದು ಮಾತಾಡ್ಬಿಟ್ರೆ ಆಮೇಲೆ ಬೇಜಾರಾಗ್ಬಿಡ್ತದೆ. ಹಲ್ಲೆಲೂಯಾ. ನಾನು ಹಿಂಗಾರು ಹೇಳಿದ್ರೆ ಮನೆ ಸ್ವಲ್ಪ ಸ್ಟ್ರಿಕ್ಟ್ ಮಾಡ್ತಾರೆ ಅನ್ನೋದು ನಾನು ಹೇಳ್ತೀನಿ. ಹಲ್ಲೆಲೂಯಾ. ಇವಾಗಲೇ ಅವ್ರಲ್ಲಿ ಸರಿ ಕುತ್ಕೊಂತ ಇಲ್ಲ ಅಂದಮೇಲೆ ಇನ್ನೊಂದು 18 ವರ್ಷ 19 ವರ್ಷ ಅವ್ರ ಕೈಗಳು ಸಿಕ್ಕಲ್ಲ. ಯಾವ ಮಕ್ಕಳು ಸಭೆಯಲ್ಲಿ ನೆಟ್ಟು ಕುತ್ಕೊಂತಾರೋ, ಯಾವ ಮಕ್ಕಳು ಸೇವಕಿಯ ಮಾತುಗಳಿಗೆ ವಿಧಿಯರಾಗ್ತಾರೋ, ಆ ಮಕ್ಕಳು 18-19 ವರ್ಷ ಆದ್ಮೇಲೆ ನೋಡ್ರಿ ಅವ್ರ ಜೀವಿತನ ಚೇಂಜ್ ಆಗಿರ್ತದೆ.
ಸತ್ಯ. ಎಷ್ಟೋ ಸಭೆಗಳಲ್ಲಿ ನೋಡ್ಕೊಂಡು ಮುಂದೆ ನಾನು ಹೇಳ್ತಾ ಇದ್ದೇನೆ, ಎಲ್ಲ ಮಕ್ಕಳು ಹಂಗಿಲ್ಲ, ಕೆಲವು ಮಕ್ಕಳು. ಅದಕ್ಕೆ ನೋಡ್ಬೇಕು, ಗುರ್ತಿಸ್ಬೇಕು. ಅಪ್ಪ ಅಮ್ಮ ಆದವ್ರು ಹಿಂದಗಡೆ ಕೂತ್ಕೊಂಡು ಗುರ್ತಿಸ್ಬೇಕು. ನನ್ನ ಮಗ ಏನು ಮಾಡ್ತಾವನೆ, ನನ್ನ ಮಗಳು ಏನು ಮಾಡ್ತಾ ಇದ್ದಾಳೆ, ವಾಕ್ಯ ಕೇಳ್ತಾವ್ರ ಇಲ್ವಾ, ಆಟ ಆಡ್ತಾವ್ರ, ಏನ್ ಮಾಡ್ತಾವ್ರ ಗಮನಿಸ್ಬೇಕು. ಹಲ್ಲೆಲೂಯ. ಕಣ್ಣಲ್ಲಿ ನೋಡೋದಿಲ್ಲ, ಕಣ್ಣಲ್ಲಿ ಏನು ಕೇಳಲ್ವಲ್ಲ, ಕೇಳೋ ದೇವರು ಕಿವಿಯಲ್ಲಿ. ಕಣ್ಣಲ್ಲಿ ಒಂದ್ಸರಿ ನೋಡ್ರಿ, ನೋಡ್ಬಿಟ್ಟು ಮನೆಗೆ ಕಣ್ಣಲ್ಲೇ ಹಿಂಗೆ ಅನ್ನಿ ಸೈಲೆಂಟ್ ಆಗ್ತಾನೆ. ಮನೆಗೆ ಹೋಗ್ಬಿಟ್ಟು ಸರಿಯಾಗಿ ಅರ್ಧ ಗಂಟೆ ಬ್ಯಾಟಿಂಗ್ ಮಾಡಿ ನೆಕ್ಸ್ಟ್ ಕುತ್ಕೊಂಡು ಕಣ್ಬಿಟ್ರೆ ಸಾಕು, ಹಂಗೆ ಗಪ್ ಚಿಪ್ ಆಗ್ಬಿಟ್ಟಿರ್ತಾನೆ. ಹಲ್ಲೆಲೂಯ. ನನ್ನ ಹತ್ರ ಕೆಲವು ವಿಡಿಯೋ ಮಾಡಿ ಇಟ್ಕೊಂಡು ನನ್ನ ಮಕ್ಕಳು ನೋಡ್ರಿ, ಗುದ್ದೋದೆ ನಾನು. ಹಲ್ಲೆಲೂಯ. ಏನ್ ಮಾಡೋದು, ಬೆಳೆಸೋ ಟೈಮಲ್ಲಿ ಬೆಳೆಸ್ಬೇಕು. ನಾವು ಸ್ಟಾರ್ಟಿಂಗ್ ಇಂದ ಏನ್ ನಾವು ಈಗ ಗೋಡೆ ಕಟ್ಟದ ಮೇಲೆ ಪಿಲ್ಲರ್ ಹಾಕ್ತೇವೆ, ಪಿಲ್ಲರ್ ಹಾಕ್ಮೇಲೆ ಗೋಡೆ ಕಟ್ತೀವ, ಪಿಲ್ಲರ್ ಹಾಕ್ಮೇಲೆ ಕೆಳಗಡೆ ಅಸ್ಥಿವಾರ, ಕೆಳಗಡೆ ಅಸ್ಥಿವಾರ ಹಾಕದ್ಮೇಲೆ ಗೋಡೆ ಕಟ್ತೀವಿ. ಈಗ ಆ ಅಸ್ಥಿವಾರ ಹಾಕೋನು ಒಂದು ಫ್ಲೋರ್ಗೂ ಹಾಕ್ಬೋದು, 2 ಫ್ಲೋರ್ಗೂ ಹಾಕ್ಬೋದು, 3 ಅಂತಸ್ತಿಗೂ ಹಾಕ್ಬೋದು, 4 ಅಂತಸ್ತಿಗೂ ಹಾಕ್ಬೋದು. ಈಗ ಹಾಕೋನು ಬೇರೆ 1 ಅಂತಸ್ತಿಗೆ ಪಾಯ ಹಾಕ್ಬಿಟ್ಟು ನಾನು 10 ಅಂತಸ್ತು ಕಟ್ತಿದ್ರೆ ಆಗುತ್ತಾ? ನಾವೆಲ್ಲ ಹಂಗೇನೆ, ಏನು ಅಲ್ಲಿ ಇರಲ್ಲ, ದೊಡ್ಡ ಕನಸು ಕಾಣೋದು, ಏನ್ ನಡೆಯಲ್ಲ ಅಲ್ಲಿ. ನೀನು 50 ಅಂತಸ್ತು ಕಟ್ಟಬೇಕಾದ್ರೆ ಕೆಳಗಡೆ ಬುನಾದಿ ಸರಿಗೆ ಹಾಕ್ಸಿರ್ಬೇಕು. ಅದ್ರ ಜವಾಬ್ದಾರಿ ನಿಂದು, ತಂದೆ ತಾಯಿದು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ನಾನು ಆ ಕಡೆ ಹೋಗಲ್ಲ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಾನು ಹೇಳಿದೆ ಒಂದು ಅಬೋಷನ್ ನಡೀಲಿ ಅಂತ. ಹಂಗಂತ ಹೇಳ್ಬಿಟ್ಟು ಪಾಸ್ಟ್ ಹೇಳಿದಾರೆ, ಬಿಡ್ರಿ ಪ್ರೆಗ್ನೆಂಟ್ ಆಗ್ಬಿಟ್ಟು ಅಬೋಷನ್ ಆಗ್ಬಿಡೋಣ ಅಂತ ಹೋಗ್ಬೇಡ್ರಿ. ನಾನು ಅದ್ರ ಕುರಿತು ಮಾತಾಡ್ತಾ ಇಲ್ಲ. ಹಲ್ಲೆಲೂಯ. ಅದು ಯೆಶಾಯನು ಬರೆದ ಪ್ರವಾದನ ಗ್ರಂಥದಲ್ಲಿ ವಾಕ್ಯ ಇದೆ, ಪಾಪ ಒಳಗಡೆ ಬಂದು ಆ ಪಾಪ ಬೆಳೆದು ಬೆಳೆದು ಏನಾಗುತ್ತೆ, ಗರ್ಭವನ್ನ ಧರಿಸಿ ಅದು ಮರಣವನ್ನೇನ್ ಮಾಡುತ್ತೆ, ಡೆಲಿವರಿ ಮಾಡ್ತದಂತೆ, ಮರಣ ಡೆಲಿವರಿ ಆಗ್ತದಂತೆ. ಹಲ್ಲೆಲೂಯ. ಪಕ್ಕದಲ್ಲಿ ತಟ್ಟೆ ಸ್ವರಾಜಕ ಅಕೋ, ನಿನ್ನ ಕಣ್ಣಿಗೆ ನಿದ್ದೆ ಬರೋದು ಬೇಡಕ್ಕ. ಸೂರಣ್ಣ ಮಲಗ್ತಾ ಇದೀಯಾ? ಪಾಸ್ಟ್ ನಿನಗೆ ಹೇಳ್ತಾ ಇದ್ರೆ ಮಾನ ಮರದಿಲ್ವಾ? ಹೇಳ್ರಿ. ಬಡ್ಕೊಂಡು ಕಿರ್ಚ್ಕೊಂಡು ನಿಮಗೆ ಹೇಳ್ತಾ ಇದ್ದಾರೆ, ಇವಾಗ ನಿದ್ದೆ ಬರೋದು ನಿನಗೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ಇದು ಈ ಲೋಕದಲ್ಲಿರುವಂತ ಕೆಲವು ಮನುಷ್ಯರು ಏನು ಮಾಡ್ತಾರೆ, ಸ್ವಲ್ಪ ದುಡ್ಡಿರೋರು ಸ್ಕ್ಯಾನ್ ಗೀನಿಗೆಲ್ಲ ಸ್ವಲ್ಪ ಸ್ಟಾಪ್ ಮಾಡಿದ್ರೆ, ಆದ್ರೂ ಕೂಡ ಒಳಗೆ ಕೆಲವು ಕಾರ್ಯಗಳು ನಡೀತಾ ಇದೆ. ಎಲ್ಲಾ ಕಡೆ ಪೊಲೀಸ್ ಇರಕ್ಕಾಗಲ್ಲ, ಎಲ್ಲಾ ಕಡೆ ಎಲ್ಲ ಕಟ್ಟಿಡಕ್ಕಾಗಲ್ಲ, ನಡೆಯೋದು ಕಳ್ತನದಿಂದ ಕೆಲವು ಕಾರ್ಯಗಳು ನಡೀತಾ ಇದೆ. ಕೆಲವು ಜನರು ದುಡ್ಡಿರೋರು ಏನ್ ಮಾಡ್ತಾರೆ, ಸ್ಕ್ಯಾನ್ ಮಾಡಿ ಗಂಡು ಮಗು ಆದ್ರೆ ಇಟ್ಕೊಳ್ತಾರೆ, ಸ್ವಲ್ಪ ಹೆಣ್ಣು ಮಗು ಆದ್ರೆ ಅದನ್ನ ಏನ್ ಮಾಡ್ತಾರೆ, ಅಬೋಷನ್ ಮಾಡ್ತಾರೆ. ಒಂದು. ಎರಡನೇದಾಗಿ ಡಾಕ್ಟರ್ ಏನ್ ಹೇಳ್ತಾರೆ, ಸ್ಕ್ಯಾನ್ ಮಾಡುವಾಗ ಮಗು ಬೆಳವಣಿಗೆ ಇಲ್ಲ, ಹಾರ್ಟ್ ಬೀಟ್ ಇಲ್ಲ, ಕಾಲು ಬೆಳೆದಿಲ್ಲ, ಕೈ ಬೆಳೆದಿಲ್ಲ, ಈ ಮಗುವನ್ನ ನೀವೇನ್ ಮಾಡಬಾರ್ದು, ಕಂಟಿನ್ಯೂ ಮಾಡಬಾರ್ದು, ಈ ಮಗುವನ್ನ ನೀವೇನ್ ಮಾಡಬೇಕು, ಅಬೋಷನ್ ಮಾಡಬೇಕು ಅಂತೇಳಿ ಅಬೋಷನ್ ಮಾಡ್ತಾರೆ. ಅದು ಬೇರೆ. ಅರ್ಥ ಆಗ್ತಾ ಇದೆಯಾ? ಈ ಗಂಡು ಮಗುನೇ ಬೇಕಂತೇಳಿ ಹೆಣ್ಮಕ್ಳನ್ನ ಅಬೋಷನ್ ಮಾಡೋ ಅಬೋಷನ್ ಬೇರೆ. ವೈದ್ಯರೇ ನೇರವಾಗಿ ನೋಡ್ಬಿಟ್ಟು ಈ ಮಗುಗೆ ಹಾನಿ ಆಗುತ್ತೆ, ಈ ಮಗುವಿಂದ ನಿನಗೆ ಹಾನಿ ಆಗುತ್ತೆ, ಆದ ಕಾರಣ ಈ ಮಗುವನ್ನ ಹಾಗೆ ಬಿಡಬಾರ್ದು. ಈ ಮಗುವನ್ನ 2 ತಿಂಗಳು, 2.5 ತಿಂಗಳು, 3 ತಿಂಗಳ ಮೇಲೆ ಆಗೋವರೆಗೂ ಬಿಡಬಾರ್ದು. ಅದಾಗೋಕ್ಕಿನ ಮುಂಚೆನೆ ಈ ಮಗುವನ್ನ ತೆಗಿಬೇಕು. ಹಲ್ಲೆಲೂಯ. ಅದೇ ತರನೇ ನಿನಗೆ ಮರಣ ಬರಕ್ಕಿನ ಮುಂಚೆ, ನ್ಯಾಯ ತೀರ್ಪು ಉಂಟಾಗೋಕಿನ ಮುಂಚೆ ನಿನ್ನ ಒಳಗಡೆ ಹೊಕ್ಕಿರುವಂತ ಈ ಪಾಪ ಇವತ್ತು ಯೇಸುವಿನ ನಾಮದಲ್ಲಿ ಈ ವಾಕ್ಯದ ಮೂಲಕವಾಗಿ ಒಂದು ಅಬೋಷನ್ ನಡೀಲಿ. ಅರ್ಥ ಆಗ್ತಾ ಇಲ್ಲ. ನಿನ್ನ ಒಳಗಡೆ ಏನಾದ್ರೂ ಪಾಪ ಇವತ್ತು ಗರ್ಭ ಧರಿಸಿದ್ರೆ, ನಾನು ಯೇಸುವಿನ ನಾಮದಲ್ಲಿ ಕಟ್ಟಲು ಕೊಡ್ತಾ ಇದ್ದಾನೆ, ಒಂದು ಅಬೋಷನ್ ನಡೀಲಿ. ಆ ಅಬೋಷನ್ ಅಲ್ಲಿ ಅದೆಲ್ಲ ಇವತ್ತು ಹೊರಗಡೆ ಬರಲಿ, ಅದು ಆಚೆಗಡೆ ಬರಲಿ. ನಿನ್ನ ಗರ್ಭ ಪಾತ್ರೆ, ನಿನ್ನ ದೇಹದ ಪಾತ್ರೆ ಇವತ್ತು ದೇವರಿಗಾಗಿ ಖಾಲಿಯಾಗಲಿ.
ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನೊಳಗೆ ಇವತ್ತೊಂದು ಅಬೋರ್ಷನ್ ನಡೆದ್ರೆ ಮತ್ತೆ ನಿನ್ನಲ್ಲಿ ಇನ್ನೊಂದು ಗರ್ಭ ಉಂಟಾಗ್ಲಿಕ್ಕೆ ಸಾಧ್ಯ. ನಿನ್ನಲ್ಲಿ ಇನ್ನೊಂದು ಗರ್ಭ ಉಂಟಾಗ್ಲಿಕ್ಕೆ ಸಾಧ್ಯ. ಆ ಗರ್ಭದಲ್ಲಿ ಮಗು ಕರೆಕ್ಟ್ ಆಗಿರ್ತದೆ. ಹಲ್ಲೆಲೂಯಾ. ಆ ಗರ್ಭವೇ ಜೀವವೆಂಬುದಾಗಿ ಹೇಳುವಂತ ಗರ್ಭ, ನಿತ್ಯ ಜೀವ ಎಂಬುದಾಗಿ ಹೇಳುವುದ ಗರ್ಭ. ಇದು ನಾವು ಸಾಯಕ್ಕೆ ಇನ್ನೇನ್ ಕೆಲವೇ ನಿಮಿಷಗಳಿಂದ ನಮ್ಮಲ್ಲಿ ಡೆಲಿವರಿ ಆಗ್ಬೇಕಾ? ಅಲ್ಲೇಲೂಯಾ, ಅಲ್ಲೇಲೂಯಾ. ಪಾಪದ ಸಂಬಳ ಮರಣ. ಪರಿಶುದ್ಧತೆಯ ಜೀವಿತದ ಸಂಬಳ ಅದು ನಿತ್ಯ ಜೀವ. ಇವತ್ತು ದೇವರು ಎಚ್ಚರಿಸ್ತಾ ಇದ್ದಾರೆ, ನೀನು ಪರಿಶುದ್ಧವಾದ ಗರ್ಭ ಧರಿಸ್ಬೇಕು. ಡೂಪ್ಲಿಕೇಟ್ ಗರ್ಭ, ಪಾಪದ ಗರ್ಭ, ಲೋಕಕ್ಕೆ ಸಂಬಂಧಪಟ್ಟ ಗರ್ಭ ಇವತ್ತು ನಿನ್ನ ಒಳಗಡೆ, ನಿನ್ನ ಮನೆ ಒಳಗಡೆ, ನಿನ್ನ ಮಕ್ಕಳ ಒಳಗಡೆ, ಯಜಮಾನರ ಒಳಗಡೆ ಅದು ಯೇಸುವಿನ ನಾಮದಲ್ಲಿ ಅಬೋಷನ್, 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 ಅಬೋಷನ್. ಯೇಸುವಿನ ನಾಮದಲ್ಲಿ ಅಬೋಷನ್ ಆಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಡಾಕ್ಟರ್ಗಳು ಮಗು ಸರಿ ಇಲ್ಲ, ಮಗು ಬೆಳವಣಿಗೆ ಇಲ್ಲ, ಪಿಂಡ ಗಡ್ಡೆ ಅಂತ ಹೇಳುವಾಗ ಅಬೋಷನ್ ಮಾಡ್ತಾರೆ. ಜಸ್ಟ್ ಆ ಗಡ್ಡೆನ ಮಗುವನ್ನು ತೆಗೆದುಬಿಟ್ಬಿಡ್ತಾರ. ಹೊಟ್ಟೆಯನ್ನ, ಗರ್ಭವನ್ನ ಕ್ಲೀನ್ ಮಾಡ್ತಾರೆ, ಶುದ್ಧಿ ಮಾಡ್ತಾರೆ. ಯೋಹಾನನ ಬರೆದ ಸುವಾರ್ತೆ 15ನೇ ಒಂದೇ ವಾಕ್ಯ 2ನೇ ವಾಕ್ಯ ಓದ್ಕೊಂಡ್ ಬರುವಾಗ, ಈಗ ಈ ವಾಕ್ಯದ ದೆಸೆಯಿಂದ ನೀವು ಶುದ್ಧಿ ಆಗಿದೆ ಅಂತ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಈ ವಾಕ್ಯ ನಮ್ಮನ್ನ ಶುದ್ಧಿ ಮಾಡುವಂಥದ್ದು, ಕ್ಲೀನ್ ಮಾಡುವಂಥದ್ದು. ನಿನ್ನ ದೇಹದ ಗರ್ಭಗುಡಿ ದೇವರ ಆತ್ಮನಿಗೆ ಮನೆಯಾಗಿರಲಿ. ದೇವರ ಆತ್ಮನಿಗೆ ಮನೆಯಾಗಿರಲಿ. ನಿನ್ನ ಒಳಗಡೆ ವಂಚಿಸಿ ಕ್ರಿಯೆ ಮಾಡ್ತಿರುವ ಶತ್ರು ಇವತ್ತು ಯೇಸುವಿನ ನಾಮದಲ್ಲಿ ನಿನ್ನ ಬಿಟ್ಟು ಆಚೆ ಹೋಗಲಿ. ನಿನ್ನ ಮೈಂಡ್ ಬಿಟ್ಟು ಆಚೆ ಹೋಗಲಿ. ನಿನ್ನ ಕಣ್ಣು ಬಿಟ್ಟು ಆಚೆ ಹೋಗಲಿ. ನಿನ್ನ ಕಿವಿ ಬಿಟ್ಟು ಆಚೆ ಹೋಗಲಿ. ನಿನ್ನ ಬಾಯಿ ನಾಲಿಗೆಯನ್ನು ಬಿಟ್ಟು, ತುಟಿಗಳನ್ನು ಬಿಟ್ಟು ಆಚೆ ಹೋಗಲಿ. ನಿನ್ನ ಹೃದಯವನ್ನು ಬಿಟ್ಟು ಆಚೆ ಹೋಗಲಿ. ನಿನ್ನ ದೇಹದ ಅಂಗಾಂಗಗಳನ್ನ, ಇಂದ್ರಿಯಗಳನ್ನ, ಪಂಚೇಂದ್ರಿಯಗಳನ್ನ ಬಿಟ್ಟು ಹೊರಗಡೆ ಹೋಗಲಿ. Hallelujah. Praise the Lord. ಯಾಕೆ ದೇವರ ಆತ್ಮ ಹೀಗೆ ಪಡ್ಕೊಳ್ತದೆ ಅಂದ್ರೆ, ನೀವು ನಷ್ಟ ಆಗೋದಕ್ಕೆ ದೇವರಿಗೆ ಇಷ್ಟ ಇಲ್ಲ. ದೇವರು ಹೇಳ್ತಾರೆ, ಲೋಕದ ಮೇಲೆ ಎಷ್ಟೋ ಪ್ರೀತಿ ಇಟ್ಟಿದ್ದ ಒಬ್ಬನೇ ಮಗನಾಗಿರುವಂತಹ ಯೇಸು ಕ್ರಿಸ್ತನನ್ನ ಈ ಭೂಲೋಕಕ್ಕೆ ಕಳಿಸಿಕೊಟ್ಟಂತ. ಆತನು ಹೇಳ್ತಾನೆ, ಈ ಲೋಕದಲ್ಲಿ ಒಬ್ಬನು ನಷ್ಟ ಆಗಬಾರದು, ಒಬ್ಬನು ನಶಿಸಿ ಹೋಗಬಾರ್ದು, ಪ್ರತಿಯೊಬ್ಬನು ನಿತ್ಯ ಜೀವ ಪಡಿಬೇ. ಪ್ರತಿಯೊಬ್ಬನು ನಿತ್ಯ ಜೀವ ಪಡಿಬೇ. ಪ್ರತಿಯೊಬ್ಬನು ನಾನಿರುವ ಜಾಗದಲ್ಲಿ ಬರ್ಬೇಕು. ಹಲ್ಲೆಲೂಯಾ. ಪ್ರತಿಯೊಂದೊಂದು ಸಭೆಯು, ಪ್ರತಿಯೊಂದೊಂದು ಸಭೆಯ ವಿಶ್ವಾಸಿಗಳು, ಪ್ರತಿಯೊಂದು ಸಭೆಯ ಸೇವಕ ಸೇವಕಿಯವರ ಮಕ್ಕಳು ನಾನಿರುವ ಜಾಗದಲ್ಲಿ ಅವರುಗಳಿರ್ಬೇಕು. ನಾನು ಹೋಗಿರುವ ಜಾಗದಲ್ಲಿ ಅವರು ಬರ್ಬೇಕಂತೇಳಿ ಬಯಸುವಂತ ದೇವರಾಗಿದ್ದಾರೆ. ಅದಕ್ಕೆ ಅವನು ಬಡ್ಕೊಳ್ತಾನೆ, ಅದಕ್ಕೆ ಅವನು ಎಚ್ಚರಿಸ್ತಾನೆ, ಅದಕ್ಕೆ ಅವನು ಹೇಳ್ತಾನೆ, ಕೇಳು, ಪಾಪವು ಕೊಡುವ ಸಂಬಳ ಮರಣ. ಮರಣ ಬೇಕಂದ್ರೆ ನೀನ್ ದೇವ್ರಿಗೆ ಭಯ ಪಡಬೇಡ. ನಿತ್ಯ ಮರಣ ಬೇಕು ಅಂದ್ರೆ ನೀನ್ ದೇವರ ವಾಕ್ಯ ಕೈಗೊಂಡು ನಡಿಬೇಡ. ನಿತ್ಯ ಮರಣ ನಿನಗೆ ಬೇಕು ಅಂದ್ರೆ ಸಭೆಯಲ್ಲಿ ಸೇವಕನ ಮಾತು ನೀನು ಕೇಳಬೇಡ. ನಿತ್ಯ ಮರಣ ನಿನಗೆ ಬೇಕು ಅಂದ್ರೆ ನಿನಗೆ ಪರಿಶುದ್ಧವಾದ ಲೈಫ್ ಜೀವಿತನೇ ಬೇಡ. ಆರಾಮಾಗಿ ನೀನಿರು, ನೀನಿಷ್ಟ ಬಂದಂಗೆ ನೀನಿರು. ನಿನ್ನ ಮನಸ್ಸು ನಿನ್ನ ಒಳಗೆ ಏನು ಆ ಮನಸ್ಸು ಮಾತಾಡುತ್ತೋ ನುಡಿಯುತ್ತೋ ಅದರಂತೆ ನೀನು ನಡ್ಕೋ, ನೋ ಪ್ರಾಬ್ಲಮ್. ಆದರೆ ಇಲ್ಲ, ನನಗೆ ನಿತ್ಯ ಮರಣ ಬೇಡ, ನನಗೆ ನಿತ್ಯ ಜೀವ ಬೇಕು ಅಂದರೆ ಈ ನ್ಯಾಯ ಪ್ರಮಾಣವನ್ನು ನೀನು ಕೈಗೊಂಡು ನಡಿಲೇಬೇಕು.
ದೇವ್ರು ಹೇಳೋ ಮಾತನ್ನ ನೀನ್ ಕೇಳಲೇಬೇಕು. ದೇವ್ರು ತೋರ್ಸೋ ಮಾರ್ಗದಲ್ಲಿ ನೀನ್ ನಡಿಲೇಬೇಕು. ನಿನ್ನ ಆಲೋಚನೆ ನಡೆಯಲ್ಲ, ನಿನ್ನ ಇಷ್ಟ ನಡೆಯಲ್ಲ, ನಿನ್ನ ಇಷ್ಟದಲ್ಲಿ ಯಾವ ಬೇಳೆಯೂ ಬೇಯಲ್ಲ. ನಿನ್ ದೇವರ ರಾಜ್ಯಕ್ಕೆ ಹೋಗಬೇಕಾದ್ರೆ ಅವನ ಇಷ್ಟ ಅಂದ್ರೆ ನೀನ್ ನಡಿಬೇಕು. ಅದಕ್ಕೆ ಅವನು ಹೇಳ್ತಾನೆ, ನಿನ್ನ ಆಲೋಚನೆ ನನ್ನ ಆಲೋಚನೆ ಅಲ್ಲ, ನಿನ್ನ ಮಾರ್ಗ ನನ್ನ ಮಾರ್ಗವಲ್ಲ. ಪ್ರೈಸ್ ದಿ ಲಾರ್ಡ್. ನಿನ್ನ ಇಷ್ಟ ನಿನ್ನ ಆಲೋಚನೆ ನನ್ನ ಆಲೋಚನೆ ಅಲ್ಲ, ನಿನ್ನ ಮಾರ್ಗ ನನ್ನ ಮಾರ್ಗ ಅಲ್ಲ. ಕೆಲವು ಜನರು ಹಂಗೇನೆ, ನನ್ನ ಮಾರ್ಗದಲ್ಲಿ ಹೋಗ್ಬಿಟ್ಟು ಇಲ್ಲಿ ದೇವರಿದ್ದಾರೆ ಕರೆಕ್ಟಾಗಿ ನೀನು ಕಣ್ಣು ಬಿಟ್ಟು ನೋಡ್ರೆ ಬುಗ್ಗೆ ತೆರೆಯಲ್ಪಡುತ್ತೆ. ಹಲ್ಲೆಲೂಯಾ. ನಿನ್ನ ಕಣ್ಣು ಕರೆಕ್ಟಾಗಿ ತೆರೆಯಲ್ಪಟ್ರೆ ಬುಗ್ಗೆ ಕಾಣ್ಲಿಕ್ಕೆ ಸಾಧ್ಯ. ಅಲ್ಲೇ ಪಕ್ಕದಲ್ಲೇ ಇರ್ತದೆ, ಪಕ್ಕದಲ್ಲೇ ಇಟ್ಕೊಂಡು ನೀನು ಇಲ್ಲ ಅಂದ್ರೆ ಹೆಂಗೆ? ಹಲ್ಲೆಲೂಯಾ. ನಾನು ನನ್ನ ಮಾರ್ಗದಲ್ಲಿ, ನನ್ನ ಹಾದಿಯಲ್ಲಿ, ನನ್ನ ಮನಸ್ಸಿಗೆ ಬಂದಂಥ ಹಾದಿ ಹಾಕ್ಕೊಂಡು ನನಗೆ ಇಷ್ಟ ಬರುವ ಹಾಗೆ ದಾರಿ ಮಾಡಿಕೊಂಡು ನಾನು ನಿಂತ್ಕೊಂಡ್ಬಿಟ್ಟು ಇದೇ ಕರೆಕ್ಟು, ಇದೇ ಸರಿ, ಇಲ್ಲಿ ದೇವರಿದ್ದಾನೆ ಅಂದ್ರೆ ಅದು ತಪ್ಪು. ದೇವ್ರು ಹೇಳ್ತಾರೆ, ನಿನ್ನ ಆಲೋಚನೆ ನನ್ನ ಆಲೋಚನೆ ಅಲ್ಲ. ಎರಡದಾಗಿ ನಿನ್ನ ಮಾರ್ಗ ಇದೆಯಲ್ಲ, ಅದು ನನ್ನ ಮಾರ್ಗ ಅಲ್ಲವೇ ಅಲ್ಲ. ಅದು ನಿನ್ನ ಮಾರ್ಗ ಇದೆಯಲ್ಲ, ಆ ಮಾರ್ಗ ನಾಶನದ ಮಾರ್ಗ, ಅಂತ್ಯವಾಡುವಂತ ಮಾರ್ಗ, ನಿನ್ನ ನರಕಕ್ಕೆ ಕರ್ಕೊಂಡೋಗಿ ಬಿಡುವಂತ ಮಾರ್ಗ. ಆ ಮಾರ್ಗ ನನ್ನ ಮಾರ್ಗವಲ್ಲ, ನನ್ನ ಮಾರ್ಗವೇ ಬೇರೆ. ಈ ಮಾರ್ಗದಲ್ಲಿ ನಡೆಯುವಂತವನು ಅವನು ಯಾರೇ ಆಗಿರಲಿ ದಾರಿ ತಪ್ಪಲ್ಲ, ಮಾರ್ಗ ತಪ್ಪಲ್ಲ, ರೂಟ್ ಮ್ಯಾಪ್ ಚೇಂಜ್ ಆಗಲ್ಲ. ಅವನ ಕರ್ಕೊಂಡೋಗಿ ತಲುಪಿಸಬೇಕಾದ ಅಡ್ರೆಸ್ಗೆ ಈ ಮಾರ್ಗ ತಲುಪಿಸಿರುತ್ತೆ. ಆ ಅಡ್ರೆಸ್, ಆ ರೂಟ್ ಮ್ಯಾಪ್ ದೇವರಿರುವಂತ ದೇವರ ರಾಜ್ಯ. ಪ್ರೈಸ್ ದಿ ಲಾರ್ಡ್. ಈ ರೂಟ್ ಮ್ಯಾಪ್ ತಪ್ಪಿ, ಈ ಮಾರ್ಗವನ್ನ ತಪ್ಪಿ ಯಾರಾದ್ರೂ ಪ್ರಯಾಣ ಮಾಡ್ತಾ ಇದ್ರೆ ದೇವರು ಇವತ್ತು ನಿಮಗೆ ಆಹ್ವಾನ ಮಾಡ್ತಾ ಇದ್ದಾನೆ. ಅದಲ್ಲ ನನ್ನ ಮಾರ್ಗ, ನಾನು ನಿಮಗಾಗಿ ಒಂದು ಮಾರ್ಗ ಇಟ್ಟಿದ್ದೇನೆ. ಆ ಮಾರ್ಗದಲ್ಲಿ ನೀನ್ ನಿಲ್ಬೇಕು, ಆ ಮಾರ್ಗದಲ್ಲಿ ನೀನ್ ಹೆಜ್ಜೆ ಇಡಬೇಕು. ಆ ಮಾರ್ಗದಲ್ಲಿ ನಡೆಯುವಾಗ ನಿನಗೆ ಬೆಳಕುಂಟಾಗುತ್ತೆ, ನಿನಗೆ ಬೆಳಕುಂಟಾಗುತ್ತೆ. ಈ ಮಾರ್ಗದಲ್ಲಿ ನಡೆಯುವವನಿಗೆ ಬೆಳಕು ಉಂಟಾಗುತ್ತೆ. ಈ ಮಾರ್ಗದಲ್ಲಿ ನಡೆಯುವ ದಾರಿ ತಪ್ಪಲ್ಲ. ಕಾರಣ ಈ ಮಾರ್ಗದಲ್ಲಿ ನೀನು ನಡೆಯುವ ನಿಮಿತ್ತವಾಗಿ ನಿನಗೆ ಒಂದು ಬೆಳಕು ಪ್ರಕಟ ಆಗುತ್ತೆ. ಆ ಬೆಳಕೆ ದೇವರ ವಾಕ್ಯ. ಆ ಬೆಳಕೆ ದೇವರ ವಾಕ್ಯ. ದೇವರ ವಾಕ್ಯದಲ್ಲಿ ನಡೆಸಲ್ಪಡೋನು ಬಂಡೆ ಮೇಲಿರ್ತಾನೆ. ಅವನ ದಾರಿ ತಪ್ಪಲ್ಲ, ಅವನು ಬೀಳಲ್ಲ, ಅವನು ಎಡವಲ್ಲ. ಎಡುವುದ್ರು ಕೂಡ ಆ ಬೆಳಕಿನಲ್ಲಿ ಅವನಿಗೆ ಕಣ್ಣು ಕಾಣುತ್ತೆ. ಸಡ್ಡನಾಗಿ ಎದ್ದು ನಿಂತುಕೊಳ್ತಾನೆ, ಸಡ್ಡನಾಗಿ ಎದ್ದು ನಿಂತುಕೊಳ್ತಾನೆ, ಮತ್ತೆ ಪ್ರಯಾಣ ಮಾಡ್ತಾನೆ. ಹಲ್ಲೆಲೂಯಾ. ಈ ಎಲಿಯನು ಅವನ ಸ್ವಂತದ ಆಲೋಚನೆ ಪ್ರಕಾರವಾಗಿ ಒಂದು ಮಾರ್ಗವನ್ನ ಸಿದ್ಧ ಮಾಡುವಾಗ ದೇವರು ಗೊತ್ತಾಯ್ತು, ಇವು ನನ್ನ ಮಾರ್ಗದಲ್ಲಿದ್ದ, ಈಗ ಇವನು ಸ್ವಂತ ಆಲೋಚನೆಯಲ್ಲಿ ಒಂದು ಮಾರ್ಗ ರೆಡಿ ಮಾಡ್ತಾ ಇದ್ದಾನೆ ಅಂತ ಹೇಳಿ ಪರಲೋಕ ಒಪ್ಪಿಲ್ಲ. ಸಡ್ಡನ್ನಾಗಿ ಪರಲೋಕದಿಂದ ದೇವದೂತರು ಇಳಿದು ಬರ್ತಾ ಇದ್ದಾರೆ. ಪರಲೋಕದಿಂದ ದೇವದೂತರು ಇಳಿದು ಬರ್ತಾ ಇದ್ದಾರೆ. ದೇವದೂತರು ಹೇಳ್ತಾರೆ, ನಾವು ದೇವರ ಸನ್ನಿಧಾನದಲ್ಲಿಂದ ಬಂದಂಥವರು. ನೀನ್ ಹೇಳ್ತಾ ಇದೀಯ ಈ ಮಾರ್ಗ ಮುಗೀತು, ಈ ದಾರಿ ಮುಗೀತು, ಈ ಸೇವೆ ಮುಗೀತು, ಈ ಪ್ರಯಾಣ ಮುಗೀತು ಅಂತ. ದೇವ್ರು ಹೇಳ್ತಾರೆ, ಇಲ್ಲ. ದೇವ್ರು ಹೇಳ್ತಾರೆ, ನೀನು ಇಲ್ಲಿ ಕುತ್ಕೊಂಬಾರ್ದಂತೆ. ಇದೆಲ್ಲ ನಿನ್ನ ದಾರಿ, ಇದೆಲ್ಲ ನಿನ್ನ ಆಯ್ಕೆ, ಇದೆಲ್ಲ ನಿನ್ನ ಮಾರ್ಗ. ದೇವ್ರು ಹೇಳ್ತಾ ಇದ್ದಾರೆ, ನೀನು ಎಲಿಯಾ ಎದ್ದೇಳ್ಬೇಕಂತೆ ಅಂತ ಹೇಳ್ಬಿಟ್ಟು ಈ ಎಲಿಯನಿಗೆ ಬೇಕಾದ ಆಹಾರ ನೀರನ್ನು ಕೊಟ್ಟುಬಿಟ್ಟು ಅವನ್ ತಟ್ಟಿ ಎಬ್ಬಿಸಿ ನಡೆ ಅಂತೇಳಿ ಎಲಿಯನನ್ನ ದೇವರು ನಡೆಸಿದ ಹಾಗೆ ಇವತ್ತು ದೇವ್ರು ಹೇಳ್ತಾ ಇದ್ದಾರ, ನಿನ್ನ ಆಲೋಚನೆಯಲ್ಲಿ ಮಾಡಿರುವ ದಾರಿ ಮಾರ್ಗವನ್ನ ಬಿಟ್ಟು ನನ್ನ ದಾರಿಯಲ್ಲಿ ನಿಲ್ಲುವುದಕ್ಕಾಗಿ, ನನ್ನ ಮಾರ್ಗದಲ್ಲಿ ನಡೆಯುವುದಕ್ಕಾಗಿ ಇವತ್ತು ನಾನು ನಿಮ್ಮನ್ನು ತಟ್ಟಿ ಎಬ್ಬಿಸ್ತಾ ಇದ್ದೇನೆ. ಎದ್ದೇಳೋ. ಹಲ್ಲೆಲೂಯಾ. ಏಲಿಯ ಎದ್ದ, ಓಡ್ದ. ಹಲ್ಲೆಲೂಯಾ. ದೇವರ ಹಾಕಿದ ಮಾರ್ಗದಲ್ಲಿ ಅವನು ಓಡುವಾಗ ಲಾಸ್ಟ್ಗೆ ಅವನ್ನ ಕರ್ಕೊಂಡಿದ್ದು ಯಾರು ಹೇಳ್ರಿ? ದೇವ್ರು ಹಾಕೊಟ್ಟ ರೂಟ್ ಮ್ಯಾಪ್ನಲ್ಲಿ ಮಾರ್ಗದಲ್ಲಿ ಎಲಿಯ ಮತ್ತೆ ಎದ್ದು ನಡೆಯುವಾಗ ಒಂದು ರಥ ಬರ್ತಾ ಇದೆ. ಹಲ್ಲೆಲೂಯಾ. ದೇವರು ಹೇಳುವ ರೂಟ್ ಮ್ಯಾಪ್ನಲ್ಲಿ ನೀನು ನಡೆದ್ರೆ ನಿನಗಾಗಿ ಒಂದು ದಿನ ರಥ ಪ್ರಕಟ ಆಗುತ್ತೆ. ದೇವರ
ಬಾಯ್ಕೆ ಬರ್ತದೆ. ಇದು ರಾಜಾದಿ ರಾಜನು ಬರ್ಲಿಕ್ಕಾಗಿ ಹೋಗ್ತಾನೆ. ಅವನು ಬರುವಾಗ ಸುಮ್ಮನೆ ಬರಲ್ಲ. ದೇವದೂತರೊಂದಿಗೂ ತುತ್ತೂರಿಯ ಶಬ್ದದೊಂದಿಗೂ ಮೇಘಗಳೊಂದಿಗೆ ಅವನು ಬಿಳಿ ಕುದುರೆಯ ಮೇಲೆ ಕೂತುಕೊಂಡವನಾಗಿ ಅವನು ಬರ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೇಸು ಯಂತ್ರ ಮೇಲೆ ಕೂತ್ಕೊಂಡ್ ಬರ್ತಾರಂತೆ. ಅಪ್ಪ ಭಯ ಬಿಟ್ಬಿಟ್ಟೆ ನಾನು. ಬಿಳಿಯ ಕುದುರೆ ಮೇಲೆ ಬಿಲ್ಲು ಬಾಣ ಎರಡು ಇಟ್ಕೊಂಡು ಬರ್ತಾನಂತೆ. ಎಲಿಯನನ್ನ ಕರ್ಕೊಂಡೋಗಿದ್ದು ಅಶ್ವದ ರಥ ಬಿರುಗಾಳಿ ಒಂದಿಗೆ ಬಂದು ಎಲಿಯನ್ ಕರ್ಕೊಂಡೋಯ್ತು. ಅವನ ಮಾರ್ಗವನ್ನು ಅವನ ಮನಸ್ಸಿನಲ್ಲಿ ಬರುವ ಹಾಗೆ ನಾನು ಹಿಂಗೆ ಹೋಗ್ಬೇಕು, ನಾನು ಇಷ್ಟೇ ಅಂತ ಪ್ಲಾನ್ ಮಾಡಿದ್ದ. ಆ ಮಾರ್ಗದಲ್ಲಿ ಅವನು ಹೋಗಿದ್ರೆ ಅಲ್ಲಿ ಅಶ್ವದ ರಥ ಬರ್ತಾ ಇರಲಿಲ್ಲ. ದೇವ್ರು ಬಂದು ಕ್ಯಾನ್ಸಲ್ ಮಾಡೋರು, ಅದಲ್ಲ, ನಿನಗೊಂದು ಪ್ರಯಾಣ ಇದೆ. ಈ ಪ್ರಯಾಣದಲ್ಲಿ, ಈ ಮಾರ್ಗದಲ್ಲಿ, ಈ ದಾರಿಯಲ್ಲಿ ನೀನು ನಡಿಬೇಕಂತೆ. ಅದಕ್ಕೋಸ್ಕರನೇ ಸ್ವರ್ಗದಲ್ಲಿ ದೇವರು ನಮ್ಮನ್ನ ನಿನ್ನ ಹತ್ರ ಕಳಿಸಿದ್ದಾರೆ. ಎದ್ದೇಳು, ಹೋಗಿ ಹಿಂಗೇ ಹೋಗು. ಏಲಿಯ ಎದ್ದ, ಹೋಗ್ತಾ ಇರುವಾಗ್ಲೇನೆ ಸಡನ್ನಾಗಿ ಸಮಯ ಬಂತು. ದೇವ್ರು ಹೇಳಿದ್ರು, ನಿನಗೋಸ್ಕರ ಒಂದು ರಥ ಪ್ರಕಟ ಆಗ್ಲಿಕ್ಕಾಗಿದೆ. ಎಲಿನಿಗೆ ದೇವ್ರು ಹೇಳಿದ್ರು, ಒಂದು ರಥ ನಿನಗಾಗಿ ಬರ್ಲಿಕ್ಕಾಗಿ ಹೋಗ್ತಾ ಇದೆ. ಆ ರಥ ನಿನ್ನ ಬರಬೇಕಾದ ಜಾಗದಲ್ಲಿ ಕರ್ಕ ಬಂದು ಬಿಡುವಂತ ರಥವಾಗಿದೆ. ಅದು ಬಿರುಗಾಳಿಗಳೊಂದಿಗೆ, ಅಗ್ನಿಯೊಂದಿಗೆ ಅದು ಬರುವಂತ ರಥವಾಗಿದೆ. ಒಂದು ದಿನ ಕರ್ತನು ಬರ್ತಾನೆ ಕುದುರೆ ಒಂದಿಗೆ, ಅವನೇ ನಿಜವಾದ ರಥ. ಆ ರಥದಲ್ಲಿ ದೇವರು ನಮ್ಮನ್ನ ಕರ್ಕೊಂಡು ಹೋಗ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ರಥದಲ್ಲಿ ನೀನು ಹೋಗಬೇಕಾದ್ರೆ ಇವತ್ತು ಒಂದು ಅಬೋಷನ್ ನಡೆಯಲಿ, ಇವತ್ತು ಒಂದು ಮನ ತಿರುಗುವಿಕೆ ಉಂಟಾಗಲಿ, ಇವತ್ತು ಒಂದು ಮಾರ್ಪಡುವಿಕೆ ಉಂಟಾಗಲಿ, ನಿನ್ನಲ್ಲಿರುವ ಕೆಟ್ಟ ಸ್ವಭಾವಗಳು ಬದಲಾಗಲಿ, ನಿನ್ನಲ್ಲಿ ಒಳಗಡೆ ಇರುವಂತ ದೇವರಿಗೆ ಅಸಹ್ಯವಾದ ಕಾರ್ಯಗಳು ಆಚೆ ಹೋಗಲಿ, ಆಚೆ ಹೋಗಲಿ. ಎದ್ದೇಳು, ರೆಡಿಯಾಗು, ಸಿದ್ಧವಾಗು. ನಿನಗಾಗಿ ಒಂದು ರಥ ಬರ್ಲಿಕ್ಕಾಗಿ ಹೋಗ್ತಾ ಇದೆ. ನಿನಗಾಗಿ ಕರ್ತನು ಪ್ರಕಟ ಆಗ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ. ದೇವ್ರು ಹೇಳಿದ ಮಾತುಗಳೆಲ್ಲ ನೆರವೇರ್ತಾ ಇದೆ. ಇನ್ನು ಕೊಂಚವೇ, ಇನ್ನು ಸಮಯ ಇಲ್ಲ, ಇನ್ನ ಕಾಲ ಇಲ್ಲ, ಇನ್ನ ಅವಧಿ ಇಲ್ಲ. ಇರುವ ಸಮಯವೇ ಅದು ಇಂಪಾರ್ಟೆಂಟ್ ಅಂತೇಳಿ ನೆನೆಸಿ ನೀನು ಮಾರ್ಪಟ್ಟು ಬದಲಾಗಿ ಮನ ತಿರುಗೋದಾದ್ರೆ ಇದೋ ನಿನಗೆ ರಕ್ಷಣೆ, ಇದೋ ನಿನಗೆ ರಕ್ಷಣೆ, ಇದೋ ನಿನಗೆ ರಕ್ಷಣೆ. ಹಲ್ಲೆಲೂಯಾ. ಯೇಸುವನ್ನ ನಂಬಿದ್ದು, ದೀಕ್ಷಾಸ್ಥಾನ ತೆಗೆದುಕೊಂಡಿದ್ದು, ಆಲಯದ ಒಳಗಡೆ ಬಂದಿದ್ದು, ಕೈಯಲ್ಲಿ ಬೈಬಲ್ ಹಿಡಿದಿದ್ದು ಇತರರ ಹಾಗೆ ಜೀವಿಸುವುದಕ್ಕಾಗಿ ಅಲ್ಲ, ಇತರರು ಬದುಕುವ ಹಾಗೆ ಬದುಕುವುದಕ್ಕಾಗಿ ಅಲ್ಲ, ಇತರರು ಮಾತಾಡುವ ಹಾಗೆ ಮಾತಾಡುವುದಕ್ಕಾಗಿ ಅಲ್ಲ, ಇತರರು ಮಾತಾಡುವಾಗ ಕೆಟ್ಟದಾಗಿ ಮಾತಾಡುವುದಕ್ಕಾಗಿ ಅಲ್ಲ, ಇತರರ ಹಾಗೆ ಜಗಳ ಮಾಡುವುದಕ್ಕಾಗಿ ಅಲ್ಲ, ಇತರರ ಹಾಗೆ ವ್ಯಭಿಚಾರ ಮಾಡುವುದಕ್ಕಾಗಿ ಅಲ್ಲ, ಇತರರ ಹಾಗೆ ಅಲ್ಲ. ದೇವರು ಹೇಳ್ತಾರೆ, ನಾನು ಅವುಗಳಿಂದ ನಿಮ್ಮನ್ನ ಬೇರ್ಪಡಿಸಿದ್ದೀನಿ. ಆ ಬೇರ್ಪಟ್ಟಂತ ಫಲ ಎಲ್ಲಿದೆ ದೇವರು ಕೇಳ್ತಾ ಇದ್ದಾರೆ. ಕೋಪ ನಿಮ್ಮನ್ನು ಬಿಟ್ಟೋಗಿದ್ಯಾ? ಎಲ್ಲಿ ಫಲ? ದೇವರು ಇನ್ನೆಷ್ಟು ಸಹಿಸಬೇಕು? ಹೊಟ್ಟೆ ಕಿಚ್ಚು ಬಿಟ್ಟೋಗಿದ್ಯಾ? ಮತ್ತೆ ಎಲ್ಲಿ ಫಲ? ಕೆಟ್ಟ ಮಾತುಗಳು, ತುಚ್ಛ ಮಾತುಗಳು, ಅಸಹ್ಯ ಮಾತುಗಳು ಬಿಟ್ಟೋಗಿದ್ಯಾ? ಇಲ್ಲ. ಮತ್ತೆ ಎಲ್ಲಿ ಫಲ? ಒಬ್ಬರಿಗೆ ಒಳ್ಳೇದು ಮಾಡ್ಬೇಕನ್ನ ಮನಸ್ಸು ನಿನಗೆ ಬಂದಿಲ್ವಾ? ಮತ್ತೆ ಎಲ್ಲಿ ಫಲ? ಒಬ್ಬರಿಗೆ ಉಪಚಾರ ಮಾಡಬೇಕು, ಅಟ್ಲೀಸ್ಟ್ ದಿವಸಕ್ಕೆ ಒಂದು 5-10 ಜನಕ್ಕಾದ್ರೂ ಊಟ ಆಗ್ಬೇಕು, ಬಂದಿಲ್ವಾ? ಮತ್ತೆ ಎಲ್ಲಿ ಫಲ? ನಿನ್ನಲ್ಲಿ ಕರ್ತನು ಬಂದು ರಕ್ಷಣೆ ಕೊಟ್ಟಿದ್ದಾನೆ ಎಂಬುದು ಇದಕ್ಕೆ ತಕ್ಕ ಪ್ರತಿಫಲದಲ್ಲಿ ತೋರಿಸಿದ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ನಿನ್ನಲ್ಲಿ ರಕ್ಷಣೆ, ಬದಲಾವಣೆ ಬಂದಿದೆ ಅನ್ನೋದಕ್ಕೆ ಕಾರಣ, ಉದಾಹರಣೆ, ನಿನ್ನಲ್ಲಿ ಒಳ್ಳೆ ಫಲಗಳನ್ನು ಪ್ರಕಟಿಸಿ ತೋರಿಸು ಅಂತ ದೇವ್ರ ವಾಕ್ಯ ಹೇಳ್ತದೆ. ಸುಳ್ಳು ಹೇಳೋದು ಬಿಟ್ಟಿದ್ಯಾ? ವ್ಯಭಿಚಾರ ಬಿಟ್ಟಿದ್ಯಾ? ನೀನೇನು ಮಾಡ್ತಾ ಇದೆಯಾ? ಲೋಕಕ್ಕೆ ಸಂಬಂಧ
ದೇವರ ಕಡೆಗೆ ಬರೋಕ್ಕಿಂತ ಮುಂಚೆ, ಬೈಬಲ್ ಕೈ ಹಿಡಿಯೋಕ್ಕಿಂತ ಮುಂಚೆ, ದೀಕ್ಷೆ ತಗೊಳಕ್ಕಿಂತ ಮುಂಚೆ ಏನೆಲ್ಲ ಪಾಪಗಳು ಮಾಡ್ತಾ ಇದ್ದೋ ಅದನ್ನೆಲ್ಲ ನೀನು ಬಿಟ್ಟು ಬಂದಿದ್ರೆ ನಿಜವಾಗಲೂ ಹೇಳ್ತೀನಿ, ನಿನ್ನಲ್ಲಿ ಫಲ ಪ್ರಕಟ ಆಗುತ್ತೆ. ಅದೆಲ್ಲ ನೀನು ಇನ್ನೂ ಸತ್ತಿಲ್ಲ, ಇನ್ನೂ ಅದೆಲ್ಲ ನಿನ್ನನ್ನು ಬಿಟ್ಟು ಹೋಗಿಲ್ಲ ಅಂದರೆ ನಿನ್ನಲ್ಲಿ ಫಲ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ದೇವ್ರು ನೋಡ್ತಾನೆ, ಇದು ಫಲ ಕೊಡ್ತಾ ಇಲ್ಲ ಅಂತೇಳಿ ದೇವರು ಕಡಿದು ಹಾಕುವಂಥ ಒಂದು ಸಂದರ್ಭಕ್ಕೆ ನೀನು ಬಂದು ನಿಂತ್ಕೊಳ್ತೀಯ. ಮರ ಕಡಿದು ಬಿಟ್ಬಿಟ್ರೆ ಪರವಾಗಿಲ್ಲ, ಮತ್ತೆ ಬೆಳಿಬೋದು. ಬಟ್ ದೇವರೇನು ಮಾಡ್ತಾರಂತೆ, ಮತ್ತೆ ಬೆಳೀದೇ ಇರುವ ಹಾಗೆ ಅದನ್ನು ಆರದೇ ಇರುವಂಥ ಬೆಂಕಿ ಒಳಗಡೆ ಹಾಕ್ತಾನಂತೆ. ಬೆಂಕಿ ಒಳಗಡೆ ಹಾಕ್ಬಿಟ್ರೆ ಮತ್ತೆ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ದೇವರು ಅವಕಾಶ ಕೊಡುವಾಗ, ಅವಧಿ ಕೊಡುವಾಗ, ಸಮಯ ಕೊಡುವಾಗ ಅದನ್ನು ಬಳಸ್ಕೊಬೇಕು. ದೇವರು ಹೇಳ್ತಾರೆ, ನನ್ನ ಜನರು ಜ್ಞಾನವಂತಿಯಾದ ಸ್ತ್ರೀ ಆಗಿರಬೇಕು ಅಂತ. ಅಲ್ಲೇಲೂಯಾ. ಜ್ಞಾನವಂತಿಯಾದ ಸ್ತ್ರೀ ತನ್ನ ಮನೆಯನ್ನ ಕಟ್ಟುತ್ತಾಳೆ. ಅಲ್ಲೇಲೂಯಾ. ಆ ಸ್ತ್ರೀ ಬೇರೆ ಯಾರು ಅಲ್ಲ, ಸಭೆಯ ಜನರು. ಅಲ್ಲೇಲೂಯಾ. ನಮ್ಮ ಕರ್ತನ ಯಾರು? ಅಲ್ಲೇಲೂಯಾ. ನಮ್ಮ ದೇವರು ಯಾರು? ಮದಲಿಂಗನು. ಮದಲಿಂಗನ ಹೋಣಾದ್ಮೇಲೆ ನಾವು ಯಾರು? ಮದಲಗೀತಿ ಅಂದ್ರೆ ಯಾರು? ಯೇಸು ಯಾರು ಗೊತ್ತಾ ಬ್ರದರ್? ಯೇಸು ಯಾರು ಗೊತ್ತಾ? ಅವರೇ ಯೇಸು. ಹಲ್ಲೆಲೂಯಾ. ನಮಗೆ ಯಜಮಾನ್ರು. ಹಲ್ಲೆಲೂಯಾ. ಅವನ ಮದಲಿಂಗನಾದ್ಮೇಲೆ ನಾವೆಲ್ಲ ಮೊದಲ ಗೀತಿ. ಮದುವೆ ಹೆಣ್ಣು ಮಗಳನ್ನ ಮೊದಲ ಗೀತಿ ಅಂತಾರೆ. ಹೆಣ್ಣು ಮಕ್ಕಳಿಗೇನ ಓಕೆ, ಗಂಡು ಮಕ್ಕಳು ಹಾಗಾದ್ರೆ ನಾವೆಲ್ಲ ಯಾರು? ಸ್ತ್ರೀಯರೇ. ನಗ್ತಾ ಇದಾರೆ. ಅವನ ಮದಲಿಂಗನಾದ್ಮೇಲೆ ನಾವೆಲ್ಲರೇನು ಮೊದಲ ಗೀತಿ. ಹಲ್ಲೆಲೂಯಾ. ಈಗ ಮೊದಲ ಗೀತಿ ಅಂದ್ರೆ ಯಾರು? ಹೆಣ್ಣು. ಬೈಬಲಲ್ಲಿ ವಾಕ್ಯ ಹೇಳಿದ ಜ್ಞಾನವಂತಿಯಾದ ಸ್ತ್ರೀ ತನ್ನ ಮನೆ. ಯಾವ ಮನೆ? ಯಾವ ಮನೆ? ಪರಲೋಕದಲ್ಲಿ. ಇಲ್ಲಿ ನೀನೇನು ಕಟ್ಟಿತೀಯ ಪರಲೋಕದಲ್ಲಿ ಕಟ್ಟಲ್ಪಡ್ತದ. ಹಲ್ಲೆಲೂಯಾ. ಈ ಲೋಕದಲ್ಲಿ ನಾವು ಏನು ಕಟ್ತೀವೋ ಅದು ಪರಲೋಕದಲ್ಲಿ ಕಟ್ಟಲ್ಪಡ್ತದೆ. ಜ್ಞಾನವಂತ ಸ್ತ್ರೀ ಸುಮಾರು ತರದ ಜನ ಇಂಟರ್ಪ್ರಿಟೇಷನ್ ಮಾಡಬಹುದೇನೋ, ಅದನ್ನು ವಾಕ್ಯನ ಮಾಡಬಹುದು. ಬಟ್ ದೇವರ ಆತ್ಮನ ಕೊಡ್ತಾರೆ ಒಂದು ಆಲೋಚನೆ, ನಾವೆಲ್ಲ ಸ್ತ್ರೀಗಳಾಗಿದ್ದೇವೆ. ಆದ್ರೆ ಸಾಧಾರಣವಾದ ಸ್ತ್ರೀ ಆಗಿರಬಾರ್ದು, ಜ್ಞಾನವಂತಿಯಾದ ಸ್ತ್ರೀಗಳಾಗಿರಬೇಕು. ಹಲ್ಲೆಲೂಯಾ. ಜ್ಞಾನವಂತಿ ಸ್ತ್ರೀಗಳಾಗಬೇಕು ನಾವೆಲ್ಲರೂ. ಜ್ಞಾನವಂತಿಯಾದ ಸ್ತ್ರೀ ತನ್ನ ಮನೆಯನ್ನ ಕಟ್ತಾಳೆ. ಯಾವ ಮನೆ? ಮೋಶೆಯು ದೇವರೊಟ್ಟಿಗಿರ್ಲಿಕ್ಕಾಗಿ ಒಂದು ಮನೆ ಕಟ್ತಾ ಇದ್ದಂತೆ, ಡೆರೆನ ಕಟ್ತಾ ಇದ್ದಂತೆ. ಹಲ್ಲೆಲೂಯಾ. ಹಾಗೇನೆ ನಾವು ದೇವರ ಮಕ್ಕಳಾದ ಮೇಲೆ ಮೊದಲ ಗೀತಿ ಆಗಿದ್ದೇವೆ. ಮೊದಲ ಗೀತಿ ಆದ ಮೇಲೆ ನಾವು ಸ್ತ್ರೀಗಳಾಗಿದ್ದೇವೆ. ದೇವರು ಹೇಳ್ತಾರೆ, ಜ್ಞಾನವಂತಿಯಾದ ಸ್ತ್ರೀ ತನ್ನ ಮನೆಯನ್ನ ಕಟ್ತಾಳೆ. ಅದು ಯಾವ ಮನೆ? ದೇವರ ರಾಜ್ಯಕ್ಕೆ ಸಂಬಂಧಪಟ್ಟ ಮನೆ. ಈ ಲೋಕದಲ್ಲಿ ಕಟ್ಟಿರುವ ಮನೆ, ಈ ಪ್ರಪಂಚದಲ್ಲಿ ಕಟ್ಟಿರುವಂತಹ ಮನೆ, ನೀನು ಕಣ್ಣು ಮುಚ್ಚುವಾಗ ಇಲ್ಲೇ ಆತ್ಮಿಕದಲ್ಲಿ ಇದ್ದುಕೊಂಡು ಪರಲೋಕಕ್ಕೆ ಸಂಬಂಧಪಟ್ಟಂತ ಒಂದು ಮನೆ ನೀನು ಕಟ್ಟಿದ್ರೆ, ಇಲ್ಲಿ ಕಣ್ಣು ಮುಚ್ಚಿದ ತಕ್ಷಣ ಪರಲೋಕದ ನೀನು ಕಟ್ಟಿರುವಂತ ಆತ್ಮೀಕವಾದ ಮನೆ ಒಳಗಡೆ ನೀನು ಕಣ್ಣು ಬಿಡ್ತೀಯಾ? ಸ್ವಲ್ಪ ದಿನ ಈ ವರ್ಷದ ಒಳಗಡೆ ಆ ಚರ್ಚ್ಗೆ ಹೋಗ್ಬಿಡೋಣ. ಎಲ್ರಿಗೂ ಚೇರ್ ಇರ್ತದೆ. ಕೆಲವು ಜನರು ಮುಡುಕ್ಸ್ಲಾಡ್ದು, ನನಗೆ ಗೊತ್ತಾಗ್ತದೆ ಪಾಪ ಕಷ್ಟ. ನಿಜ, ಕೆಳಗಡೆ ಕುತ್ಕೊಬೇಕಂದ್ರೆ ಆಗಲ್ಲ. ಹಲ್ಲೆಲೂಯಾ. ಕೆಳಗಡೆ ಕುತ್ಕೊಬೇಕಾದ್ರೆ ಸ್ವಲ್ಪ ಕಷ್ಟ ಇದೆ. ಅದು ಇಷ್ಟೊತ್ತರೆಗೂ ಕುತ್ಕೊಬೇಕು ಅಂದ್ರೆ. ಹಲ್ಲೆಲೂಯಾ. ನಾವೆಲ್ಲ ನಿಂತ್ಕೊಳ್ಳೋಣ ಕರ್ತನ ಪಾದ ಪೀಠದಲ್ಲಿ. ಪ್ರಸಂಗ ನಿಂತಿಲ್ಲ, ಇನ್ನ ಅರ್ಧ ಗಂಟೆ ಇದೆ. ನಾವೆಲ್ಲ ನಿಂತ್ಕೊಳ್ಳೋಣ ಕರ್ತನ ಪಾದ ಪೀಠದಲ್ಲಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸು ರಾಜ ಬಂದಿರುವರು, ನಾವೆಲ್ಲ ಕೊಂಡಾಡುವ, ಕೈ ತಟ್ಟಿ ನೆಲೆದಾಡುವ. ಇಂಪಿಷನ್ ಕೊಡ್ರಪ್ಪ. ನಾನೇ ಫಸ್ಟ್ ಪಾಡಕ್ಕೆ వచ్చేಲೆ. ನಾನೊಂದು ಕತ್ತೆ. ಈ ಕತ್ತೆಗೆ ಏನೋ ಸ್ವಲ್ಪ ದೇವರು ಹಾಕಿದ್ದಾರೆ, ಅದ್ರಲ್ಲಿ ಏನೋ ಆಡ್ತಾ ಇದ್ದೀನಿ. ಹಲ್ಲೆಲೂಯಾ. ಅದರಲ್ಲೂ ನೀನು ಕೆಡಿಸ್ಬಿಟ್ಟಾದ್ರೆ ಏಸರಗತ್ತೆ ಆಗ್ಬಿಡ್ತೀನಿ. ಹಲ್ಲೆಲೂಯಾ. ಆಡ್ ಸಿಕ್ತಾ? ಬೇರೆ ನಾವು ಚಾಟ್ ಮಾಡಬೇಕು, ಚಾಟ್ ಮಸಾಲೆ ಮಾಡಬೇಕು ಅಂದ್ರೆ ಬೇಗ ಪಟ್ ಅಂತ ಮಾಡ್ತೀವಿ.
ಅಲ್ಲೇಲೂಯ, ಅಲ್ಲೇಲೂಯ. ಹಾ, ಕೆಲವು ಜನಗಳು ಚರ್ಚೆ ಕೂತ್ಕೊಂಡು ಮೆಸೇಜ್ ಮಾಡ್ತಾರೆ. ಹಲೋ ಹಾಯ್ ಏನ್ರಿ ಹೆಂಗಿದ್ದೀರಾ ಅಂತ. ಇನ್ನ ಮದುವೆನೇ ಆಗಿಲ್ಲ, ಗಂಡನೇ ಅಲ್ಲ ರೀ ಅಂತ. ಅಲ್ಲೇಲೂಯ. ಅವನು ಹಲೋ ಡಾರ್ಲಿಂಗ್ ಎಲ್ಲಿದ್ಯಾ? ನಿಮ್ಮ ಅಕ್ಕ ಮುಚ್ಚ, ನಾನು ಚರ್ಚೆಲಿ ಇದ್ದೀನಿ ಅಂತ. ಅಲ್ಲೇಲೂಯ. ಚರ್ಚಲ್ಲಿ ಫೋನ್ ನೋಡ್ಬೇಡ್ರಿ, ಚರ್ಚಲ್ಲಿ ಫೋನ್ ಯೂಸ್ ಮಾಡಬೇಡ್ರಿ. ಅಲ್ಲೇಲೂಯ, ಅಲ್ಲೇಲೂಯ. ನಾಮಾನ ಜನ ಗೊತ್ತು, ನಾಮಾನ ಜನ ಗೊತ್ತು. ಎಲಿಶ ಏನ್ ಮಾಡ್ತಾನೆ? ನಾಮಾನನಿಗೆ ಕುಷ್ಠರೋಗ ಗುಣ ಮಾಡ್ತಾನೆ. ಜೊತೆನಲ್ಲಿ ಒಬ್ಬ ಶಿಷ್ಯ ಇರ್ತಾನೆ. ಅವನ್ ಯಾರು? ಅವ್ರ ಯಾರ್ ತರಿಮಾ? ಅವರ್ದಾನ್ ಗೆಹಜಿ. ಅಲ್ಲೇಲೂಯ, ಅಲ್ಲೇಲೂಯ. ಈ ಗೆಹಜಿ ಏನ್ ಮಾಡ್ತಾನೆ? ಆಸೆ ಪಟ್ಬಿಡ್ತಾನೆ. ಏನಕ್ಕೆ? ಬೆಳ್ಳಿ ಬಂಗಾರ. ಅಲ್ಲೇಲೂಯ. ಪೇತ್ರ ಹೇಳ್ತಾನೆ, ಮೊದಲು ಬೆಳ್ಳಿ ಬಂಗಾರ ಏನಿಲ್ಲ ಕಣಯ್ಯ ಅಂತ. ಇವನ್ ಹೇಳ್ತಾನೆ ಬೆಳ್ಳಿ ಬಂಗಾರ ಬೇಕು ಅಂತ. ಇವನೇನ್ ಮಾಡ್ತಾನೆ? ನೋಡ್ಕೊಂಡಿದ್ದು ಸ್ವಲ್ಪ ಹೊತ್ತು ಹೋಗಿದಷ್ಟು ಓಡ್ತಾನೆ. ಎಲ್ಲಿಂದ? ಏದ್ರಿಂದ? ಸೇವಕನಿಂದ ಓಡೋದ್ ಬಿಟ್ಬಿಟ್ಟ. ಈ ದೇವರ ಮಾರ್ಗದಲ್ಲಿ ಓಡೋದ್ ಬಿಟ್ಬಿಟ್ಟ. ಆ ಬೆಳ್ಳಿ ಬಂಗಾರ, ಆ ಒಡವೆ ನೋಡಿದಷ್ಟು ಓಡ್ತಾನೆ. ಅವನು ಗೊತ್ತು, ಅವನ ಅಂತ್ಯ ಅಲ್ಲಿ ಮುಗಿತು ಅಂದ. ಹೋಗ್ಬಿಟ್ಟು ಅಕ್ಕಂತೇಳಿ ನಮ್ಮ ಯಜಮಾನ ಹೇಳಿದ್ರು, ಯಾರೋ ಪ್ರವಾದಿ ಮಂದಿರದಲ್ಲಿ ಪ್ರವಾದಿ ಬಂದಿರ್ತಾರೆ, ಅವ್ರಿಗೆ ಕಾಣಿಕೆ ಕೊಡ್ಬೇಕಂತ ಕೊಡು ಅಂತ ಹೇಳ್ಬಿಟ್ಟು ಎಲ್ಲ ಬೆಳ್ಳಿ ಬಂಗಾರ ತಗೊಂಡ್ಬಿಟ್ಟು ಮನೆ ಹೇಳ್ಬಿಟ್ಟ. ಇವ್ರು ಎಲಿಷ ದಿವ್ಯ ದೃಷ್ಟಿಯಲ್ಲಿ ನೋಡ್ತಾ ಇದ್ರು. ಏನ್ರಲ್ಲಿ? ದಿವ್ಯ ದೃಷ್ಟಿಯಲ್ಲಿ ಎಲ್ಲ ಗೊತ್ತಾಗ್ಬಿಡುತ್ತೆ. ನೀನು ಮನೇಲಿ ಮಲಗೋದು ಎದಳೋದು ಬೆಡ್ಶೀಟ್ ಮಡ್ಚಿದ್ಯಾ ಇಲ್ವಾ? ಇವತ್ತು ಬೆಳಗ್ಗೆ ನೀನು ಮನೇಲಿ ಬೆಡ್ಶೀಟ್ ಮಡ್ಚಿದ್ಯಾ ಇಲ್ವಾ? ನೀನು ಮಲಗಿರೋ ಹಾಸಿಗೆ ಎತ್ತಿದೆ ಇಲ್ವಾ? ಅಲ್ಲೇಲೂಯಾ, ಅಲ್ಲೇಲೂಯಾ. ಎಲ್ಲ ನಾಟಕಗಳು ಗೊತ್ತಾಗ್ತದೆ. ಪ್ರೈಸ್ ದಿ ಲಾರ್ಡ್. ಕೆಲ ಜನರು ಇವತ್ತಿಗೂ ಕೂಡ ಬೆಡ್ಶೀಟ್ ಮಡ್ಚಿರೋ ಸೋಂಬೇರಿಗಳು ಬಂದು ನಿಂತಿದ್ದಾರೆ. ಅಲ್ಲೇಲೂಯಾ. ನಿನ್ನನ್ನು ನೀನು ಸಿದ್ಧ ಮಾಡ್ಕೊಬೇಕು, ನಿನ್ನ ಮನೆಯವ್ರನ್ನ ಸಿದ್ಧ ಮಾಡಬೇಕು, ನಿನ್ನ ಮನೇನೂ ಸಿದ್ಧ ಮಾಡಬೇಕು. ಅಲ್ಲೇಲೂಯಾ. ಸರಿ, ನಾನು ಆ ಕಡೆ ಹೋಗಲ್ಲ. ಪ್ರೈಸ್ ದಿ ಲಾರ್ಡ್. ಹೊಡೆದ ಹೋಗ್ಬಿಟ್ಟು ಎಲ್ಲ ಎತ್ಕೊಂಡೋಗ್ಬಿಟ್ಟು ಮನೇಲಿ ಬಚ್ಚಿಟ್ಟು ಬಂದ್ಬಿಟ್ಟ. ಇವ್ನು ಹೋಗೋಕ್ಕಿಂತ ಮುಂಚೆ ಎಲ್ಲ ದಿವ್ಯ ದೃಷ್ಟಿಯಲ್ಲಿ ಎಲಿಷ ನೋಡ್ತಾವನೆ. ಈ ಕಳ್ಳನ ಮಗ ಇದನ್ನೆಲ್ಲ ಮಾಡ್ಬರ್ತಾವನ. ಬರ್ಲಿ ಬಂದಷ್ಟ ಅಪ್ಪ ಎಲ್ಲೋಗಿದ್ದೆ ಅಂತ ಕೇಳ್ತಾವ. ಇವನು ಗೊತ್ತು ತಾನೆ, ಇವನು ಪ್ರವಾದಿ, ತಪ್ಪಿಸ್ಕೊಳಕ್ಕಾಗಲ್ಲ. ಇಲ್ಲಪ್ಪ, ಹಂಗೆ ಹೋಗಿ ಬಂದೆ. ಆಗ ಅವನು ಹೇಳ್ತಾನೆ, ನೀನು ಮನೇಲಿ ಏನು ಬಚ್ಚಿಟ್ಬಿಟ್ಟು ಬಂದಿದ್ಯಾ? ನಿನ್ನ ಎಲ್ಲಿ ಹೋದೆ? ಏನು ತಗೊಂಡು ಬಂದು ಏನು ಮಾಡಿದೆ? ಎಲ್ಲ ನನ್ನ ದಿವ್ಯ ದೃಷ್ಟಿಯಲ್ಲಿ ನೋಡಿದೆ. ಹೋಗು, ನನಗೇನು ಮಾಡಲ್ಲ, ನೀನು ಹೋಗು. ಆ ನಾಮನ ಬಂದ ಕುಷ್ಠ ನಿನಗೆ ಬರ್ತದೆ, ಹೋಗು. ನಾನು ಮುಟ್ಟಬೇಡ ಅಂದ್ರೆ ಕೂಡ ನೀನು ಮುಟ್ದಲ್ಲ. ಹಂಗೇನಿದ್ದೀಗ ಮೇಲೆ ಯಾರಾದರೂ ಚರ್ಚ್ ಒಳಗಡೆ ಕುತ್ಕೊಂಡು ಫೋನ್ ತಗೊಂಡು ಮೆಸೇಜ್ ಮಾಡೋದು, ಫೋನ್ ನೋಡೋದು ಮಾಡಿದ್ರೆ ನೀವು ಹೋಗು, ನಾನು ಏನು ಹೇಳಲ್ಲ, ನೀವು ಹೋಗ್ರಿ ಅಷ್ಟೇ, ಮುಗಿದ ಕತೆ. ಯೇಸು ರಾಜ ಬಂದಿರ್ಬರು, ನಾವೆಲ್ಲ ಕೊಂಡಾಡುವ, ಕೈ ತಟ್ಟಿ ನಲೆದಾಡುವ. ನಮ್ಮ ಯೇಸು ರಾಜ ಬಂದಿರುವರು, ನಾವೆಲ್ಲ ಕೊಂಡಾಡು. ಎಲ್ಲರೂ ಕೈ ತಟ್ಟಿ ನಲಿದಾಡುವ. ಕೊಂಡಾಡುವ ಚಿಂತೆಯ ಮರೆತು ನಲೆದಾಡುವ. ಕೊಂಡಾಡುವ ಚಿಂತೆಯ ಮರೆತು ನಲೆದಾಡುವ. ಯೇಸು ರಾಜ ಬಂದಿರುವರು, ನಾವೆಲ್ಲ ಕೊಂಡಾಡುವ, ಕೈ ತಟ್ಟೆ ನಲಿದಾಡುವ. ಎಲ್ಲರೂ ಸೇರಿ ಯೇಸು ರಾಜ ಬಂದಿರುವರು, ನಾವೆಲ್ಲ ಕೊಂಡಾಡುವ, ಕೈ ತಟ್ಟೆ ನಲಿದಾಡುವ. ಮನ ಮರುಗಿ ಮನ್ನಿಸುವ, ಕೊರತೆಯೆಲ್ಲ ನೀಗಿಸುವ. ಮನ ಮರುಗಿ ಮನ್ನಿಸುವ, ಕೊರತೆಯೆಲ್ಲ ನೀಗಿಸುವ. ಹಾಗಾಗಿ ಕೊರಗಿರುವ ಓಡಿವ ನನ್ನ ಮಗಳೇ, ಯೇಸು ನಿನಗಾಗಿ ಕೊರಗಿರುವ, ಓಡಿವ ನನ್ನ ಮಗನೇ. ಎಲ್ಲರೂ ಸೇರಿ ಕೊಂಡಾಡುವ ಚಿಂತೆಯ ಮರೆತು ನಲಿದಾಡುವ. ಎಲ್ಲರೂ ಸೇರಿ ಕೊಂಡಾಡುವ ಲೋಕವ ಮರೆತು ನಲಿದಾಡುವ. ನಮ್ಮ ಯೇಸು ರಾಜ ಬಂದಿರುವರು,
ನಾವೆಲ್ಲ ಕೊಂಡಾಡುವ ಕೈತಟ್ಟೆ ಎಲ್ಲರೂ ಸೇರಿ ಯೇಸು ರಾಜ, ಯೇಸು ರಾಜ ಬಂದಿರುವರು ನಾವೆಲ್ಲ ಕೊಂಡಾಡುವ ಕೈತಟ್ಟೆ ನಲಿದಾಡುವ ಮನಮರುಗಿ ಮನಮರುಗಿ ಮನ್ನಿಸುವ ಪಾಪವೆಲ್ಲ ನೀಗಿಸುವ ಮನಮರುಗಿ ಮನ್ನಿಸುವ ಪಾಪವೆಲ್ಲ ನೇಗಿಸುವ ನಿನಗಾಗಿ ಕೊರಗಿರುವ ಓಡಿ ಬಾ ನನ್ ಮಗನೇ, ಮಗನೇ ನಿನಗಾಗಿ ಕೊರಗಿರುವ ಓಡಿ ಬಾ ನನ್ ಮಗಳೇ. ಕೊಂಡಾಡುವ ಕೊಂಡಾಡುವ ಚಿಂತೆಯ ಮರೆತು ನಲಿದಾಡುವ ಕೊಂಡಾಡುವ ಕೊಂಡಾಡುವ ಲೋಕವ ಮರೆತು ನಲಿದಾಡುವ ನಮ್ಮ ಯೇಸು ರಾಜ ಎಲ್ಲರೂ ಕೈ ತಟ್ಟಬೇಕು. ನಾವೆಲ್ಲ ಕೊಂಡಾಡುವ ಕೈತಟ್ಟೆ ನಮ್ಮ ನಲಿದಾಡುವ ಯೇಸು ರಾಜ, ಯೇಸು ರಾಜ ಬಂದಿರುವರು ನಾವೆಲ್ಲ ಕೊಂಡಾಡುವ ಕೈ ತಟ್ಟಿ ನಲಿದಾಡುವ. ಕಣ್ಣೀರೆಲ್ಲ ಒರೆಸುವನು ಕಾರ ಹಿಡಿದು ನನ್ನ ನಿನ್ನ ಎಲ್ಲರೂ ಸೇರಿ ನನ್ನ ಆಸೆ ಬರ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ. ಆಸೆಯಲ್ಲ ಬಯಕೆಯಲ್ಲ ಹಿಂದೆ ಪೂರೈಸುವ ನಿನ್ನ ಆಸೆಯಲ್ಲ ಬಯಕೆಯಲ್ಲ ಹಿಂದೆ ಪೂರೈಸುವ. ಎಲ್ಲರೂ ಸೇರಿ ಕೊಂಡಾಡುವ ಕೊಂಡಾಡುವ ಲೋಕವ ಮರೆತು ನಲಿದಾಡುವ ಕೊಂಡಾಡುವ ಕೊಂಡಾಡುವ ಲೋಕವ ಮರೆತು ನಲಿದಾಡುವ ನಮ್ಮ ಯೇಸು ರಾಜ ಬಂದಿರುವರು ನಾವೆಲ್ಲ ಕೊಂಡಾಡುವ ಕೈತಟ್ಟೆ ನಲಿದಾಡುವ ನಮ್ಮ ಯೇಸು ರಾಜ ಬಂದಿರುವರು ನಾವೆಲ್ಲ ಕೊಂಡಾಡುವ ಕೈತಟ್ಟೆ ನಲಿದಾಡುವ. ರೋಗವನ್ನು ನೀಗಿಸುವ ಕ್ಷಣದಲ್ಲೇ ಸುಖ ಕೊಡುವ ರೋಗವನ್ನು ನೀಗಿಸುವ ಕ್ಷಣದಲ್ಲೇ ಸುಖ ಕೊಡುವ. ದೇವಗಳೆಲ್ಲ ನಡುಗುವವು ಉನ್ನತನ ಸನ್ನಿಧಿಯಲ್ಲಿ. ಎಲ್ಲರೂ ಸೇರಿ ಈ ದೇವಗಳೆಲ್ಲ ಪಾಪದ ದೇವ ಉನ್ನತನ ಸನ್ನಿಧಿಯಲ್ಲಿ ಎಲ್ಲರೂ ಸೇರಿ ಕೊಂಡಾಡುವ ಕೊಂಡಾಡುವ ಚಿಂತೆಯ ಮರೆತು ನಲಿದಾಡುವ ಕೊಂಡಾಡುವ ಕೊಂಡಾಡುವ ಚಿಂತೆಯ ಮರೆತು ನಲಿದಾಡುವ. ನಮ್ಮ ಯೇಸು ರಾಜ ಬಂದಿರುವರು ನಾವೆಲ್ಲ ಕೊಂಡಾಡುವ ಕೈತಟ್ಟೆ ನಲಿದಾಡುವ ನಮ್ಮ ಯೇಸು ರಾಜ ಬಂದಿರುವರು ನಾವೆಲ್ಲ ಕೊಂಡಾಡುವ ಓ ರಾ ಬಾ ಬಾ ಬಾ. ಕೈತಟ್ಟೆ ನಲಿದಾಡುವ ಪಾಪವನ್ನು ತೊಲಗಿಸುವ ನೀಗಿಸುವ ಓ ಪಾಪವನ್ನು ತೊಲಗಿಸುವ ಭಯವನ್ನೆಲ್ಲ ನೀಗಿಸುವ ಆತ್ಮನಿಂದ ತುಂಬಿಸುವ ಅತಿಶಯ ಮಾಡುವ. ಇವತ್ತು ನಿನ್ನ ಆತ್ಮದಿಂದ ತುಂಬಿಸುವ ಅತಿಶಯ ಮಾಡುವ. ಕೊಂಡಾಡುವ ಕೊಂಡಾಡುವ ಚಿಂತೆಯ ಮರೆತು ನಡೆದಾಡುವ. ಕೊಂಡಾಡುವ ಈ ನಮ್ಮ ಮಾತುಗಳಲ್ಲಿ ದೇವರು ಏನೋ ಮಾಡ್ತಾ ಇದ್ದಾನೆ, ಮಾಡ್ಲಿ. ನಡೆದಾಡುವ ಕೊಂಡಾಡುವ ಕೊಂಡಾಡುವ ಚಿಂತೆಯ ಮರೆತು ಎಲ್ಲರೂ ಸೇರಿ ಕೊಂಡಾಡುವ ಕೊಂಡಾಡುವ ಚಿಂತೆಯ ಮರೆತು ನಡೆದಾಡುವ ಕೊಂಡಾಡುವ ಕೊಂಡಾಡುವ ರಬ್ಬ ಗಾದವೋ ಕೊಂಡಾಡುವ ಕೊಂಡಾಡುವ ಎಲ್ಲರೂ ಒಂದು ಮಹಿಮೆಯ ಮೇಘ ಈ ಆಲಯದ ಒಳಗಡೆ ಯೇಸುವಿನ ನಾಮದಲ್ಲಿ ಪ್ರಕಟವಾಗಲಿ ಪ್ರಕಟವಾಗಲಿ.
ಮರೆತು ನಲಿದಾಡುವ ಕೊಂಡಾಡುವ ಕೊಂಡಾಡುವ ಚಿಂತೆಯ ಮರೆತು ಹೋ 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 ಯೇಸುವೇ ಓ ಕೊಂಡಾಡುವ ಕೊಂಡಾಡುವ ಚಿಂತೆಯ ಮರೆತು ನಡೆದಾಡುವ ಕೊಂಡಾಡುವ ಕೊಂಡಾಡುವ ಲೋಕವ ಮರೆತು ನಡೆದಾಡುವ ಕೊಂಡಾಡುವ ಕೊಂಡಾಡುವ ನರಕವ ಮರೆತು ಕೊಂಡಾಡುವ ಹೋ ಕೊಂಡಾಡುವ ಕೊಂಡಾಡುವ ರಾಬ ಬಾಬಾ ದಾಗಾದವು ರಿಖ ಮಮ್ಮ ದಾಗಾದವು ರಿಖ ಮೋನ ಚಿಂತೆಯ ಮರೆತು ನಲಿದಾಡುವ ಟಾ 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 ಬಾಧಾ ದಾಗಾದವು ಯೇ ಚೀಸು ಸಭೆ ದೇವರನ್ನ ಆರಾಧಿಸು ದೇವರನ್ನ ಆರಾಧಿಸು ಇದು ಒಳ್ಳೆ ಸಮಯ ನಿನ್ನ ಪಾಪವನ್ನು ತೊಲಗಿಸುವ ಸಮಯ ರಾಬ ಬಾಬಾ ದಾಗಾದವು ರಿಖ ಮಮ್ಮ ದಾಗಾದವು ಹೋ 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 ಶಾಪ ದಾದಾ ದಾದಾ Raba baba 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 da da ga da bo Rika mama da 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 ba Ah Wow ha Raba baba da da ga da ba Yes Jesus Ho 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 Raba da da Amen Amen. Amen. Hallelujah. 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 Rikabada. Bada daga. Bada da 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 ba. Rikabada daga da bu rikamana. Yes, 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 yes. Glory. 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 Holy Spirit. Ho raba da da ga da bo rika mama da da ga da bo raba ba 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 da da ga da ba rika mana ta 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 da da ba da da ga da bo Raja Yeshu Raja Yeshu ಬಂದಿರುವ 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 Raba da da ga da ba rika mana ಯೇಸು ರಾಜ ನಿನಗಾಗಿ 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 ಅವರು ಬಂದಿರುವರು ಅವರು ಬಂದಿದ್ದಾರೆ ಹಾ ಕೊಂಡಾಡುವೆ ರಾಜ ಯೇಸು Hallelujah. 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 ಪ್ರಸಂಗ ಮುಗಿದಿಲ್ಲ. ಪ್ರೈಸ್ ದಿ ಲಾರ್ಡ್. ಆ ತೋಟದಲ್ಲಿ ಅಷ್ಟೆಲ್ಲ ಮರಗಳಿದ್ರು ಆ ತೋಟದ ಮಧ್ಯದಲ್ಲಿರುವ ಮರದಲ್ಲೇ ಯಾಕೆ ಸೈತಾನ ಬಂದ? ಇದು ಸಬ್ಜೆಕ್ಟ್. ಇದು ಪ್ರಸಂಗ ಮಾಡೋಕ್ಕೆ ಬೇಕು 4 ವರ್ಷ. ಅಲ್ಲೇಲೂಯ. ಅದಕ್ಕೆ ಇವಾಗ ನಾನು ನಿಲ್ಲಿಸ್ತೀನಿ. ಆ ಪ್ರಸಂಗ ಪ್ರಾರಂಭ ಆಗಿಲ್ಲ ಇನ್ನ, ನೋಡೋಣ. ದೇವರು ಬರೋವರ ಅವಕಾಶ ಕೊಟ್ಟರೆ ಅದನ್ನು ನಾನು ಪ್ರಾರಂಭ ಮಾಡ್ತೀನಿ. ಅಲ್ಲೇಲೂಯ. ಪ್ರೈಸ್ ದಿ ಲಾರ್ಡ್. ನಾವು ಪಾಪ ಇಟ್ಟುಕೊಂಡು ಪರಲೋಕಕ್ಕೆ ಹೋಗ್ಲಿಕ್ಕಾಗಲ್ಲ. ನಾವು ಪಾಪ ಇಟ್ಟುಕೊಂಡು ಆತ್ಮದಲ್ಲಿ ದೇವರನ್ನ ಆರಾಧನೆ ಮಾಡ್ಲಿಕ್ಕಾಗಲ್ಲ. ಯೇಸುಸ್ವಾಮಿ ಹೇಳಿದ್ರು, ನನ್ನನ್ನು ಆರಾಧನೆ ಮಾಡುವಂಥವರು ಆತ್ಮದಲ್ಲಿ ಸತ್ಯದಲ್ಲಿ ಪೂರ್ಣ ಹೃದಯ ಮನಸ್ಸಿನಿಂದ ನನ್ನನ್ನು ಕೈಗೊಂಡು ಆರಾಧಿಸಬೇಕು.
ಪೂರ್ಣವಾಗಿ ನೀನು ಆರಾಧಿಸಬೇಕು ಅಂದ್ರೆ ಈ ಕೊರತೆಗಳಿಟ್ಕೊಂಡು ಪೂರ್ಣತೆಯಲ್ಲಿ ಆರಾಧನೆ ಮಾಡ್ಲಿಕ್ಕೆ ಆಗಲ್ಲ. ಈ ಪಾಪದ ಕೃತ್ಯಗಳನ್ನೆಲ್ಲ ಬಿಟ್ಟು ಬಿಡು. ನೀನು ಪರಿಪೂರ್ಣನಾಗ್ತೀಯ. ನೀನು ಪರಿಪೂರ್ಣನಾಗಿ ಮಾರಪಟ್ಟ ಮೇಲೆ ಪರಿಪೂರ್ಣವಾಗಿ ಹೃದಯಪೂರ್ವಕವಾಗಿ ಆತ್ಮದಲ್ಲಿ ಪೂರ್ಣ ಫಲದಲ್ಲಿ ಪೂರ್ಣ ಶಕ್ತಿಯಲ್ಲಿ ನೀನು ದೇವರನ್ನ ಕೈಗೊಳ್ಳೋದಕ್ಕೆ ಸಾಧ್ಯ. ದೇವರನ್ನ ಆರಾಧನೆ ಮಾಡಲಿಕ್ಕೆ ಸಾಧ್ಯ. ಹಲ್ಲೆಲೂಯ. ಯಾವ ಪಾಪ ನಿನ್ನನ್ನು ಆಳ್ವಿಕೆ ಮಾಡ್ತಾ ಇದೆಯೋ, ಯಾವ ಪಾಪದ ಕಾರ್ಯಗಳು ನಿನ್ನ ಮನೆ ಆಳ್ವಿಕೆ ಮಾಡ್ತಾ ಇದೆಯೋ, ಇವತ್ತು ಅದನ್ನ ಒಂದು ಅಧಿಕಾರದ ಕತ್ತಿಯನ್ನು ತೆಗೆದುಕೊಂಡು, ವಾಕ್ಯವೆಂಬ ಕತ್ತಿಯನ್ನು ತೆಗೆದುಕೊಂಡು ಇವತ್ತೇ ಅದನ್ನ ಕಡಿದಾಕು. ಇವತ್ತೇ ಕಡಿದಾಕು. ಧೂಳನ್ನ ಜಾಡಿಸಿ ಒದರಿ ಇವತ್ತು ಯೇಸುವಿನ ನಾಮದಲ್ಲಿ ನೀನೆದ್ದೇಳು. ಎಲ್ಲರ ಕಣ್ಣುಗಳು ಮುಚ್ಚಿನ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರೋ ದೇವರೇ, ಸೈನ್ಯಗಳ ಒಡೆಯನೆ, ಇಲ್ಲಿವರೆಗೂ ನಡೆಸಿದಕ್ಕಾಗಿ ಸ್ತೋತ್ರ. ಮಹಿಮೆ ನಿಮಗೆ, ಮಹತ್ವ ನಿಮಗೆ. ಇವರೆಲ್ಲರ ಅನುಗ್ರಹಿಸಲ್ಪಡಲಿ. ನಮ್ಮನ್ನು ನಾವು ತಗ್ಗಿಸ್ತೇವೆ, ನೀವು ಹೆಚ್ಚಿಸಲ್ಪಡಬೇಕು. ಸಕಲ ಸ್ತುತಿ ಗಾನಮಾನ ಮಹಿಮೆ ಎಲ್ಲ ನಿಮ್ಮೊಬ್ಬರಿಗೆ ಸಲ್ಲಿಸಿ ಬೇಗನೆ ಬರಲಿಕ್ಕಿರುವಂತ ಕ್ರಿಸ್ತೇಸುವಿನ ನಾಮದಲ್ಲಿ ಬೇಡಿ ನಾವು ಬಿಡುಗಡೆ ಹೊಂದಿಕೊಂಡಿದ್ದೇವೆ. ಜೀವವುಳ್ಳ ತಂದೆಯೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ನಮ್ಮ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಾವು ಪ್ರಾರ್ಥನೆ ಮಾಡಿದ ವಿಷಯಗಳ ಮೇಲೆ, ಸೇರಿ ಬಂದ ಜನಗಳ ಮೇಲೆ, ಪರಿಶುದ್ಧಗಳ ಮೇಲೆ, ಸಭೆಯ ಮೇಲೆ ಯೇಸು ಕ್ರಿಸ್ತನ ಮರಣದ ಕಾವಿರಲಿ. ಇಲ್ಲಿವರೆಗೂ ಚೇಕರವಾಗಿ ನಡೆಸಿಕೊಟ್ಟ ದೇವರಿಗೆ ಜಯದ ಘೋಷ. ಹಲ್ಲೆಲೂಯಾ.